ಬಾಳಿ ಎಲೆ, ಉಪ್ಪಿನಕಾಯಿ, ಜುಣುಕದ ವಡಿ, ಕೆಂಪು ಚಟ್ನಿ, ಬದ್ನಿಕಾಯಿ ಮುಳಗಾಯಿ ಬರ್ತಾ ಇದೆ, ಸೌತಿಕಾಯಿ, ಇದು ಉಳ್ಳಾಗಡ್ಡಿ, ಬದನೆಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಕ್ಯಾಬೇಜ್ ಪಲ್ಯ, ಇದು ಶೇಂಗಾ ಚಟ್ನಿ ರೀ, ಪುಟಾಣಿ ಚಟ್ನಿ, ಅಗಸಿ ಚಟ್ನಿ ನೋಡ್ರಿ, ಇದು ಗುರಳ್ಳು ಅಂತ ಕರಿತೀವ್ರಿ, ಹುಚ್ಚಳ್ಳು ಅಂತ ಕರೀತಾರೆ ಈ ಕಡೆ, ಮೆಣಸಿನಕಾಯಿ ಬಜ್ಜಿ ರೀ, ಬಿಸಿ ಬಿಸಿ ಜೋಳದ ರೊಟ್ಟಿ, ಆಮೇಲೆ ಬೆಣ್ಣಿ, ಹೋಳಿಗೆಗೆ ತುಪ್ಪ, ಇದು ರೊಟ್ಟಿ ಮುಟ್ಟಿಗೆ, ಪೀನಟ್ಸ್, ಸಾಂಬಾರು, ರಸಮ್ಮು, ಮಜ್ಜಿಗೆ, ಮೊಸರು ಮತ್ತೆ ಸ್ವೀಟ್. ಸೊ ಇಲ್ಲಿರೋದು ಏನು ಮೆನ್ಯೂ ಇದೆ ಇದು ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ಹೊಟ್ಟೆ ತುಂಬಾ ನಿಧಾನವಾಗಿ ಊಟ ಮಾಡಬಹುದು. ಶರಣಾರ್ಥಿ ಸರ್ವರಿಗೂ ನೋಡ್ರಿಪ್ಪ, ಊಟ ಅಂತಂದ್ರ ಹೊಟ್ಟೆ ತುಂಬಿಸೋದಲ್ರಿ, ಊಟ ಅಂದ್ರ ನಮ್ಮ ರಾಜ್ಯದೊಳಗ ವಿಶೇಷವಾಗಿ ಅದೊಂದು ಸಂಪ್ರದಾಯ ಅಂತ ಹೇಳ್ಬೇಕು ನಾವು. ಕಟ್ಟ ಸಂಪ್ರದಾಯ, ಊಟ ಕೂಡ ನಮ್ಮ ರಾಜ್ಯದೊಳಗ ಒಂದು ಸಂಪ್ರದಾಯ. ಅದ್ರಾಗ ಉತ್ತರ ಕರ್ನಾಟಕ ಅಂತಂದ್ರ ಬಹಳ ಸ್ಪೆಷಲ್. ಊಟ ಅಂದ್ರ ಉತ್ತರ ಕರ್ನಾಟಕ, ನೋಟ ಅಂದ್ರ ದಕ್ಷಿಣ ಕರ್ನಾಟಕ. ಇದೊಂದು ನಾನುಡಿ ನಮ್ಮ ರಾಜ್ಯದೊಳಗೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ನೀವು ಉತ್ತರ ಕರ್ನಾಟಕದ ಊಟ ಅಂದಾಗ ಏನ್ ಬರ್ತೈತಿ ತಲೆಗೆ ಅಂತಂದ್ರ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಇಷ್ಟ ತಲೆಗೆ ಬರ್ತೈತಲ್ರಿ. ಇದಲ್ಲ, ಅದು ಊಟದ ಒಂದು ಭಾಗ ಅಷ್ಟೇ ಅದು. ಉತ್ತರ ಕರ್ನಾಟಕದ ಊಟ ಅಂದ್ರ ಅದ್ರ ಸೊಗಡ ಬ್ಯಾರೆ ಇರ್ತೈತಿ. ಆ ಸಂಪ್ರದಾಯನ ನಾನ್ ನಿಮ್ಗ ಇವತ್ತೊಂದು ಹೋಟೆಲ್ನಾಗ ತೋರಿಸ್ಬೇಕು ಅಂತ ಬಂದಿನಿ. ಅಂದ್ರೆ ಅನೇಕ ಹೋಟೆಲ್ಗಳು ಉತ್ತರ ಕರ್ನಾಟಕದ ಹೆಸರು ಹಾಕೊಂಡು ಆ ಸೊಗಡನ್ನ ರೀಚ್ ಮಾಡಕ್ ಆಗ್ತಿಲ್ಲ. ಬಟ್ ಇಲ್ಲೇನೋ ಆ ಸೊಗಡು ನನಗೆ ಸಿಕ್ತು. ಒಂದು ದಿನ ನಾವು ನಮ್ಮ ಫ್ರೆಂಡ್ ಊಟಕ್ಕೆ ಬಂದಿದ್ವಿ. ಇಲ್ಲಿ ಐಟಮ್ಗಳು ಏನೇನ್ ಇರ್ತಾವೋ ಅದನ್ನ ತಿಳಿಸೋಕ್ ಪ್ರಯತ್ನ ಮಾಡ್ತೀನಿ. ಸೊ ಗಾಂಧಿನಗರದಾಗ ಇಲ್ಲೊಂದು ಜೈನ್ ಟೆಂಪಲ್ ಐತ್ರಿ. ಅದ್ರ ಎದುರಿಗೇನ ಬಂದ್ರ ಇಲ್ಲಿ ರಾಯಲ್ ಬಸಂತ್ ರೆಸಿಡೆನ್ಸಿ ಅಂತ ಐತಿ. ಇಲ್ಲೈತಿ ನೋಡ್ರಿ, ಬಾಗಲಕೋಟೆಯವರ ಜಗದ್ಗುರು ಬಸವೇಶ್ವರ ರೆಸ್ಟೋರೆಂಟ್ ಅಂತ ಹೇಳಿ. ಸೊ ಅದನ್ನ ನೋಡ್ಕೊಂಡ ಇಲ್ಲಿ ಹಾಕ್ಯಾರ ನೋಡ್ರಿ, ಜಗದ್ಗುರು ಬಸವೇಶ್ವರ ರೆಸ್ಟೋರೆಂಟ್ ಅಂತ ಐತಿ. ಮೋಸ್ಟ್ಲಿ ಈಗ ಹೋಟೆಲ್ ಓಪನ್ ಅಂತ ಅನ್ಸಾಕತೈತಿ. ಜನಗಳು ಬಂದು ಕೂತ್ಕೊಂಡಾರ. ಇನ್ನ ನಾನ್ ಯಾಕ ಇದ ಹೋಟೆಲ್ನ ಪ್ರಿಪೇರ್ ಮಾಡ್ತೀನ್ರಿ ಅಂತಂದ್ರ, ಪಕ್ಕಾ ಉತ್ತರ ಕರ್ನಾಟಕದ ಅಥೆಂಟಿಕ್ ಫುಡ್ ಏನೈತಲ್ರಿ ಅದ್ ಸಿಗೋದು ಸದ್ಯಕ್ಕ ಬೆಂಗಳೂರಲ್ಲಿ ಇದೊಂದ ಹೋಟೆಲ್ ಅಂತ ನಾನು ಬೇರೆ ಬೇರೆ ಕಡೆ ಅಡ್ಡಾಡಿ ಊಟ ಮಾಡಿದ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸಾಮಾನ್ಯವಾಗಿ ಎಲ್ಲರೂ ನನ್ನ ವಿಡಿಯೋನ ನೋಡಿರ್ತೀರಿ. ಹೆಚ್ಚಾಗಿ ಯಾವ್ದಾರ ಒಂದು ಗುಡ್ಡ ಹತ್ತೋದಿರ್ತೈತಿ, ಇಲ್ಲ ಯಾವ್ದಾರ ಒಂದು ಪಾಳ ಬಿದ್ದಿದ್ದ ಹಳೆ ದೇವಸ್ಥಾನ ಇರ್ತೈತಿ. ಅದನ್ನ ಬಿಟ್ಟು ಇವತ್ತು ನಾನು ಹೋಟೆಲ್ಗೆ ಬಂದೀನಿ ಅಂದ್ರ ಬಿಕಾಸ್ ಊಟನೂ ಕೂಡ ನಾನು ಮೊದ್ಲು ಹೇಳ್ದಂಗ ಒಂದು ಸಂಪ್ರದಾಯ ರೀ. ಅದು ಒಂದು ಅಥೆಂಟಿಕ್ ಊಟ ಉತ್ತರ ಕರ್ನಾಟಕದ ಹೆಂಗಿರ್ತೈತಿ ಅನ್ನೋದನ್ನ ಈ ವಿಡಿಯೋದಾಗ ನಿಮ್ಗ ತೋರ್ಸಕ ಪ್ರಯತ್ನ ಮಾಡ್ತೀನಿ. ಸೊ ಹೋಟೆಲ್ ಈಗ ಸ್ಟಾರ್ಟ್ ಆಗಕತ್ತೈತಿ ಮಧ್ಯಾಹ್ನದಿಂದ. ಮಾತಾಡಿಸ್ತೀನಿ, ಇಲ್ಲಿ ವಿಶೇಷತೆ ಏನೈತಿ ಅಂತ ಹೇಳಿ ತಿಳ್ಕೊಳ್ಳೋ ಪ್ರಯತ್ನನೆಲ್ಲ ನಿಮಗೂ ತಿಳ್ಸೋಕ್ ಪ್ರಯತ್ನ ಮಾಡ್ತೀನಿ. ಬರ್ರಿ ಮಾತಾಡೋಣ. ಎಲ್ಲಿದಾರ ಹೋಟೆಲ್ ಓನರ್ ಹುಡುಕ್ಬೇಕೀಗ. ಹೋಟೆಲ್ಗೆ ಸಂಬಂಧಪಟ್ಟವರು ಇಲ್ಲಿ ಅದಾರ, ಅವ್ರನ್ನ ಚೂರು ಮಾತಾಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ರವಿ ಅಂತ. ರವಿ, ನನ್ನ ಹೆಸರೇ ಅಡ್ಡಿಲ್ಲ. ಇದು ಹೋಟೆಲ್ ಮೂಲತಃ ಎಲ್ಲಿದ್ರೆ? ಸರ್ ಬಾಗಲಕೋಟೆ ಅವ್ರದ್ದು. ಬಾಗಲಕೋಟೆ ಈಶ್ವರ್ ಇಂಡಿಯಾ ಅಂತ ಹೇಳಿ. ಈಶ್ವರ್ ಇಂಡಿಯಾ. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ? ಸರ್ ಇದು ಸ್ಟಾರ್ಟ್ ಆಗಿ 1.5 ವರ್ಷ ಆಯ್ತು ಸರ್. ಆಮೇಲೆ ಮೆಜೆಸ್ಟಿಕ್ ಅಲ್ಲಿ ಇರೋದು ಒಂದು 6 ವರ್ಷ ಆಯ್ತು ಸರ್. ಮೆಜೆಸ್ಟಿಕ್ ನಾಗ ಇನ್ನೊಂದು ಐತೆ? ಇನ್ನೊಂದಿದೆ ಸರ್, ಅದು 6 ವರ್ಷ ಆಯ್ತು. ಇದು ಪ್ರಾರಂಭ ಆಗಿ 1.5 ವರ್ಷ ಆಯ್ತು. ಏನ್ ವಿಶೇಷ ಬಸವೇಶ್ವರ ಖಾನಾವಳಿ ಅಂತಂದ್ರೆ ಏನ್ ವಿಶೇಷ ಸರ್? ವಿಶೇಷ ಅಂದ್ರೆ ಸರ್ ಅಡಿಗೆ ಒಳಗ ಎಲ್ಲಾ ನಮ್ ಕಡೆದ ಫುಡ್ ಎಲ್ಲಾ ತರಕಾರಿ ಐತ್ರಿ, ಆಮೇಲೆ ಮಸಾಲಾ ಐಟಮ್ಗಳು ಆಯ್ತು, ಎಲ್ಲಾ ನಮ್ ಕಡೆಯಿಂದ ಬಾಗಲಕೋಟೆಯಿಂದ ಬರುತ್ತ್ರಿ. ಚಟ್ನಿ, ಅಗಸಿ ಚಟ್ನಿ, ಗುರಳ್ ಚಟ್ನಿ, ಮೊದಲಾಗಿ ಬೆಣ್ಣೆ ರೀ. ಬೆಣ್ಣೆ ಪ್ಯೂರ್ ಬೆಣ್ಣೆ ಸಿಗುತ್ತೆ ಸರ್. ಅದು ಹಳ್ಳಿಯಿಂದ ಬರುತ್ತ್ರಿ. ಅಲ್ಲಿ ಹಳ್ಳಿಯಿಂದ ನಾವು ಕಲೆಕ್ಟ್ ಮಾಡ್ಕೊಂಡು ಈ ಕಡೆ ತರಿಸ್ತೀವಿ. ಆಮೇಲೆ ಎಲ್ಲಾ ತರದ ಐಟಮ್ ಆದ್ರೆ ತರಕಾರಿ ಆಗ್ಲಿ ಎಲ್ಲಾ ಅಲ್ಲಿಂದ ತರಿಸ್ತೀವಿ ಸರ್. ಟೋಟಲಿ ಉತ್ತರ ಕರ್ನಾಟಕದ ಏನೈತಿ ಎಲ್ಲ ಸಿಗ್ತೈತಿ? ಎಲ್ಲ ಸರ್. ರೊಟ್ಟಿ ಮುಟ್ಟಿಗೆ ಹಿಡ್ಕೊಂಡ ರೊಟ್ಟಿ ಮುಟ್ಟಿಗೆ ಮಾಡ್ತೀರಾ ಸರ್? 3 ತರ ಮುಟ್ಟಿಗೆ ಮಾಡ್ತೀವಿ ಸರ್. ಬಹಳ ಮಸ್ತ್ ಇರುತ್ತೆ. ಎಷ್ಟು ತರ ರೀ? 3 ತರ ಸರ್. 3 ತರ. ಒಂದು ಗ್ರೀನ್ ಚಟ್ನಿ ಇದ್ರಿ, ಒಂದು ರೆಡ್ ಚಟ್ನಿ ಇದ, ಒಂದು ರೆಡ್ ಪುಡಿ ಖಾರ ಅಂತ ಬರ್ತಲ್ಲ ಸರ್, ಮಸ್ತ್ ಆಗ ಸರ್. ತುಪ್ಪ ಹಾಕಿ ಮಾಡ್ತೀವ್ರಿ, ಬೆಳ್ಳುಳ್ಳಿ, ತುಪ್ಪ, ಜೀರಿಗೆ ಮಸ್ತ್ ಹಾಕಿ ಮಾಡ್ತೀವ್ರಿ. ನಾನ್ ಮೊದ್ಲೇ ಹೇಳ್ದಂಗ ಇದೊಂದು ಅಥೆಂಟಿಕ್ ಉತ್ತರ ಕರ್ನಾಟಕದ ಹೋಟ್ಲ್ ಇದು. ಖಾನಾವಳಿ ಮತ್ತೆ ಬಸವೇಶ್ವರ ಅಂತ ಬಂತಂದ್ರ ಅದ್ರ ತಕ್ಕಂಗ ಊಟ ಇಲ್ಲಿರ್ಬೇಕು. ನಾನೊಂದ್ಸರಿ ಟೇಸ್ಟ್ ಮಾಡಿದ್ದೆ, ಇನ್ನೊಂದ್ಸರಿ ಬಂದೇನಿ. ಈಗ ನೋಡೋಣ, ರಾ ಐಟಮ್ಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಬೆಣ್ಣಿ ಬಹಳ ವಿಶೇಷ. ಬೆಣ್ಣಿ, ಆಮೇಲೆ ಶೇಂಗಾ ಚಟ್ನಿ, ಅದನ್ನ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿದಲ್ರಿ ಅದು ಬೆಣ್ಣಿ, ಅವ್ರ ಊರಿಂದ ಬಾಗಲಕೋಟೆಯಿಂದ ತರಿಸ್ತಾರ, ಹಳ್ಳಿಯಾಗಿಂದ. ಅದನ್ನ ನೋಡೋಣ ತಡ್ರಿ. ಸೊ ಇದು ಬೆಣ್ಣಿ ಏನ್ರಿ? ಇದು ಸರ್ ಏನ್ ವಿಶೇಷ ಸರ್? ಇದು ಬಹಳ ಎಮ್ಮಿದಾರೆ ಸರ್ ಬೆಣ್ಣಿ. ಯಾವ್ದು ಮಿಕ್ಸ್ ಇಲ್ಲ, ಏನಿಲ್ಲ, ಫುಲ್ ಪ್ಯೂರ್ ಬೆಣ್ಣಿ. ಇದೈತಲ್ರಿ ಬೆಣ್ಣಿ. ಈ ಬೆಣ್ಣಿ ಹೆಂಗ ನಾವು ಒರಿಜಿನಲ್ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಬೆಣ್ಣಿ ವೈಟ್ ಐತ್ರ,
ಆಮೇಲೆ ಅದ್ರ ಸ್ಮೆಲ್ ಘಮ ಐತಲ್ರಿ ಪುಣ್ಯ ಕೊಟ್ಟೆ ಸರ್. ತಗೊಂಡ್ ತಿನ್ನೋ ಹೊತ್ತಿಗೆ ಗಮ್ ಅನ್ಬೇಕದ ಆ ತರ ಇದ್ರ ಅದು ಒರಿಜಿನಲ್ ಅಥೆಂಟಿಕ್ ಬೆಣ್ಣಿ ಎಮ್ಮಿ ಬೆಣ್ಣಿ. ಮತ್ತೇನೇನೈತಿ ಇವ್ರ ಹತ್ರ ತಿಳ್ಕೊತೀನಿ ರಾ ಐಟಮ್. ಮತ್ತೇನೈತಿ ಸರ್ ಉಪ್ಪಿನಕಾಯಿ ರೀ. ಇದು ಉಪ್ಪಿನಕಾಯಿ. ಹಾ ಸರ್, ಅಲ್ಲೇ ಇಂಡಿ ಹೋಮ್ ಪ್ರಾಡಕ್ಟ್ಸ್ ಹಾ ಉಪ್ಪಿನಕಾಯಿ, ಆಮೇಲೆ ಜುಣುಕ, ಹಾ ಬದ್ನೆಕಾಯಿ ಬರ್ತಾ ಸರ್, ಸ್ಪೆಷಲ್ ಇದು ಬದ್ನೆಕಾಯಿ ಬರ್ತಾ. ಬದ್ನೆಕಾಯಿ ಬರ್ತಾ. ಹಾ ಎಸ್ ಸರ್. ಆಮೇಲೆ ಕೆಂಪು ಚಟ್ನಿ ಸರ್, ಹ್ಮ್ ಆ ಕಡೆಯಿಂದ ಮೆಣಸಿನಕಾಯಿ ತರಿಸಿರ್ತೀವಿ ಬಾಗಲಕೋಟೆಯಿಂದ. ಹಾ ಹಾ ಬ್ಯಾಡಿಗೆ ಮೆಣಸಿನಕಾಯಿ ಇದು. ಇದ್ರೆ ಹಾ ಸರ್, ಟೇಸ್ಟ್ ಮಾಡಿ ಸರ್. ಇದನ್ನೆಲ್ಲ ಆಮೇಲೆ ಊಟ ಕುಂತಾಗ ನೋಡ್ರಿ. ಎಸ್ ಸರ್. ಆಮೇಲೆ ಸಲಾಡು. ಸಲಾಡ್ನಾಗ ಏನೇನ್ ಕೊಡ್ತೀರಿ ಸರ್? ಮೆಂತಿ ಪಲ್ಯ, ಹಾ ಆಮೇಲೆ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಸೊಪ್ಪು ಸರ್. ನಾನು ತಿಂದಿರೋ ಎಷ್ಟೋ ಖಾನಾವಳಿಗಳಲ್ಲಿ ಇದನ್ ಕೊಡಲ್ಲ. ಇದೇನ್ ಗೊತ್ತೇನ್ರಿ, ಉಳ್ಳಾಗಡ್ಡಿ ಸೊಪ್ಪು ಅಂತೀವಿ ನಾವ್ ಇದನ್ನ. ಹಸಿ ಅಂದ್ರೆ ಎಳೆ ಉಳ್ಳಾಗಡ್ಡಿ ಇರ್ತೈತಲ್ರಿ, ಅದನ್ನ ಕಟ್ ಮಾಡಿ ಅದರ ಬೇರು ಮತ್ತೆ ಮ್ಯಾಲಿಂದ ತುದಿನ ತೆಗೆದು ಇಡೀ ಸಿಪ್ಪಿ ಸಮೇತ ಕೊಡ್ತಾರ. ಆಮೇಲೆ ಆಮೇಲೆ ಮೆಂತ್ಯ ಸೊಪ್ಪು ಪ್ಯೂರ್ ನಮ್ ಕಡೆದ, ಉತ್ತರ ಕರ್ನಾಟಕದ ಕಡೆದ ತರಿಸೋದು. ಆಮೇಲೆ ಕ್ಯಾರೆಟ್, ಸೌತೆಕಾಯಿ ಇರ್ತೈತಿ. ಮತ್ತೇನೇನ್ ಅದಾವು ಒಳಗಡೆ ರೊಟ್ಟಿ ತಟ್ಟಾಕತ್ತಾರ. ಆಮೇಲೆ ಮತ್ತೇನೇನ್ ಐಟಮ್ ಅದಾವ ಅನ್ನೋದನ್ನ ನೋಡೋಣ. ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಅಂತಂದ್ರ ಚಟ್ನಿ ಪುಡಿ ರೀ. ಬೇರೆ ಬೇರೆ ವೆರೈಟಿ ಆಫ್ ಚಟ್ನಿ ಪುಡಿ ಇರ್ತಾವ. ಇಲ್ಲಿ ಏನೋ ಆ ಚಟ್ನಿ ಪುಡಿಗಳು ವಿಶೇಷ ಅನ್ನೋದನ್ನ ಇಲ್ಲಿ ನೋಡೋಣ. ನೋಡ್ರಿ, ಇದು ಶೇಂಗಾ ಹಿಂಡಿ ಅಂತಾರ, ಶೇಂಗಾ ಚಟ್ನಿ ಪುಡಿ ಅಂತಾರ ಇದಕ್ಕ. ಸಾಮಾನ್ಯವಾಗಿ ಇದು ಈ ತರ ಗಟ್ಟಿಯಾಗಿ ಒಂಥರ ಮೈಲ್ಡ್ ಆಗಿ ಬರ್ಬೇಕು ಅಂತಂದ್ರ ಇದಕ್ಕೆ ಯೂಸ್ ಮಾಡ್ತಾರಲ್ಲ ರಾ ಮಟೀರಿಯಲ್, ಅದು ಬಹಳ ಏನು ಗಟ್ಟಿ ಕಾಳು ಅಂತ ಕರಿತೀವಿ ನಾವು. ಆ ಗಟ್ಟಿ ಕಾಳು ಇದ್ರೆ ಮಾತ್ರ ಹಿಂಗ್ ಬರಕ್ ಸಾಧ್ಯ. ಮತ್ ಇನ್ನೊಂದೇನಂದ್ರ ಇದನ್ನ ಕುಟ್ಟಬೇಕ್ರಿ. ಕುಟ್ಟಿದ್ರೆ ಮಾತ್ರ ಇದು ಹಿಂಗ ಒರಟಾಗಿ ಆಮೇಲೆ ಆಯಿಲ್ ಬಿಟ್ಕತೈತಿ ಹೊರತು ನಾವು ಮಷಿನ್ಗೆ ಹಾಕಿದ್ರ ಅಥವಾ ಮಿಕ್ಸರ್ಗೆ ಹಾಕಿದ್ರ ಇದು ಈ ಕ್ವಾಲಿಟಿನ ಮತ್ತೆ ಈ ತರಹದ ಚಟ್ನಿ ಪುಡಿನ ಎಕ್ಸ್ಪೆಕ್ಟ್ ಮಾಡಕ್ ಆಗಂಗಿಲ್ಲ. ಉತ್ತರ ಕರ್ನಾಟಕದ ಊಟ ಅಂತಂದ್ರ ಬರೀ ಮಿನಿಮಮ್ ಒಂದು 2 ತರಹದ ಚಟ್ನಿ ಪುಡಿ ಅಂತೂ ಊಟದಾಗ ಇರಬೇಕ್ರಿ. ಇಲ್ಲೇ 3 ತರ ಐತಿ ನೋಡ್ರಿ. ಇದು ಅಗಸಿ ಹಿಂಡಿ ಅಂತ ಕರಿತೀವ್ರಿ ನಾವು. ಆಮೇಲೆ ಇದೇನೈತಲ್ರಿ ಗುರಳ್ಳಿ ಹಿಂಡಿ ಅಂತ ಕರಿತೀವಿ. ದಕ್ಷಿಣ ಕರ್ನಾಟಕದ ಉಚ್ಚಳ ಚಟ್ನಿ ಅಂತ ಕರೀತಾರೆ ಇದನ್ನ. ಎಲ್ಲಾನು ಡ್ರೈ ನಮ್ ಕಡೆ, ಯಾವ್ದನ್ನು ವೆಟ್ ಮಾಡಂಗಿಲ್ಲ. ನಾವು ಯಾಕೆ ಉತ್ತರ ಕರ್ನಾಟಕದವರು ಈ ತರ ಚಟ್ನಿ ಪುಡಿಗಳನ್ನ ಡ್ರೈ ಮಾಡಿ ಇಟ್ಕೋತೀವಿ ಅಂತಂದ್ರ ವ್ಯಾಲಿಡಿಟಿ ಜಾಸ್ತಿ ಬರ್ತೈತ್ರಿ. ಈಗ ನೀರ್ ಹಾಕ್ಬಿಟ್ರೆ ಅದು 1 ದಿನದಾಗ ಅಥವಾ 12 ದಿನಕ್ಕೆ ಅಥವಾ ಬಿಸಿಲಿಗೆ ಕೆಟ್ಟ ಹೋಗ್ಬಿಡ್ತೈತಿ. ಬಟ್ ಡ್ರೈ ಮಾಡಿಟ್ಟಾಗ ಅದು ನಾವು 1 ತಿಂಗಳು 2 ತಿಂಗಳು 3 ತಿಂಗಳ ತನಕನೂ ಇಟ್ಕೊಂಡು ತಿನ್ನುವಂಥದ್ದು. ಆಮೇಲೆ ಇವುಗಳಿಗೆ ಆಯುರ್ವೇದಿಕ್ ಏನು ಗುಣ ಅದಾವಲ್ರಿ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಗುಣಗಳದಾವ. ಅದನ್ನ ನಮ್ಗೆ ಇನ್ನೊಂದು ವಿಡಿಯೋದಾಗ ಅಥವಾ ಇನ್ನೊಂದ್ ಕಡೆ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ಉತ್ತರ ಕರ್ನಾಟಕದ ಊಟ. ಎಲ್ರಿ ಶೇಂಗಾ ಹೋಳಿಗೆ. ಹಾ ಶೇಂಗಾ ಹೋಳಿಗೆ ಬಾಗಲಕೋಟೆಯಿಂದ ಮನ್ಯಾಗ ತರಿಸ್ತೀರಿ. ವೆರಿ ಗುಡ್ ಹಾ ಹಾ ಮಾಡಿ. ಕಿಚನ್ ಒಳಗ್ ಬಂದೇನಿ. ಬಹಳ ನೀಟಾಗಿ ಕ್ಲೀನ್ ಆಗಿ ಕಿಚನ್ ಇಟ್ಕೊಂಡಾರ. ಬಹಳ ಅಗದಿ ಚೊಕ್ಕ ಅಚ್ಚುಕಟ್ಟು ಅಂತಾರಲ್ಲ ಹಂಗ ಇಟ್ಕೊಂಡಾರ್ರಿ. ಏನೇನ ಕಿಚನ್ ಒಳಗಡೆ ಏನು ರೊಟ್ಟಿ ಸುಡಾಕತ್ತಾರ, ರೊಟ್ಟಿ ಸುಡೋನ್ ಮಾತಾಡ್ಸೋನು ನೋಡೋಣ ಬರ್ರಿ ಇಲ್ಲಿ ಏನೇನೈತಿ ಅಂತ. ಉತ್ತರ ಕರ್ನಾಟಕದ ಅಥೆಂಟಿಕ್ ಸ್ವೀಟ್ ಅಂದ್ರ ಗೋಧಿ ಹುಗ್ಗಿ. ಇಲ್ಲ ಐತಿ ನೋಡ್ರಿ, ಉತ್ತರ ಕರ್ನಾಟಕದ ಅಥೆಂಟಿಕ್ ಸ್ವೀಟ್ ಅದ ಬೆಲ್ಲದ ಗೋಧಿ ಹುಗ್ಗಿ. ನೋಡ್ರಿ, ಈ ಬೆಲ್ಲದ ಗೋಧಿ ಹುಗ್ಗಿಗೆ ಬಿಸಿ ಹುಗ್ಗಿಗೆ ತುಪ್ಪ ಹಾಕೊಂಡು ಹೊಡೆದ್ರ ಇಲ್ಲಿ ನೋಡ್ರಿ ಸ್ವರ್ಗ ಅದ. ಅಡ್ಡಿ ಇಲ್ಲ, ಇದನ್ನೆಲ್ಲ ಆಮೇಲೆ ಟೇಸ್ಟ್ ನೋಡೋಣ. ಬಿಸಿ ರೊಟ್ಟಿ ನೋಡ್ರಿ. 2 ರೊಟ್ಟಿ ಹಾಕ್ರಿ, 2 ರೊಟ್ಟಿ ಕೊಡ್ರಿ ಬಿಸಿ. ಸೊ ಈಗ ಇದ್ರಾಗ ಅವ್ರು ಸುಟ್ಟು ಇದಕ್ ಹಾಕ್ತಾರ್ರಿ, ಅವ್ರು ಸೀದಾ ಕಸ್ಟಮರ್ಗೆ ಹೋಗ್ತೈತಿ. ಇಲ್ಲೆಲ್ಲೂ ವೇಟ್ ಇರಂಗಿಲ್ಲ. ಈಗ ಇಲ್ಲಿದ್ದ ಇದು ಸೀದಾ ಕಸ್ಟಮರ್ಗೆ ಹೋಗ್ತೈತಿ. ಅಡ್ಡಿಲ್ಲ, 300 ರೂಪಾಯಿ. ಅಡಿಗೆ ಮನ್ಯಾಗ ಬಂದು ಕುಂತೀನಿ, ಬಹಳ ಖುಷಿ ಅನ್ಸಕತೈತಿ. ನಮ್ಮವ್ವ ನೆನಪಾದ್ಲು ನನಗ. ಆಕ್ಚುಲಿ ನಮ್ಮವ್ವ ಬಿಸಿ ರೊಟ್ಟಿ ಮಾಡಿ ಹಾಕೊಳ್ಳೋ ಹಾಕಿ ಕಾಲೇಜಿನಾಗ ಇದ್ದಾಗ ನಾವು ಮುಲಾಜಿಲ್ದನ ಎಷ್ಟು ಬೇಕಷ್ಟು ಅಳತಿ ಮಾಡ್ಲಾರ್ದಂಗ ತಿಂದು ಎದ್ದು ಹೋಗಿದ್ವಿ. ರೊಟ್ಟಿ ಮಾಡೋದು ಸುಲಭದ ಕೆಲಸ ಅಲ್ರಿ ಅದ. ಆ ಹಿಟ್ಟನ್ನ ಬಿಸಿನೀರಾಗ ಹಾಕಿ ಕಾಸಿ ಅದನ್ನ ಜಿಗುಟ್ ನಾದಿ ರೊಟ್ಟಿ ಹರಿದಾರ್ದಂಗ ತಟ್ಟಬೇಕು. ಅದೊಂದು ಟೆಕ್ನಿಕ್ ಅದ, ಅದೆಲ್ಲರಿಗೂ ಬರಂಗಿಲ್ಲ. ಅದೊಂದು ಸೈನ್ಸ್. ಉತ್ತರ ಕರ್ನಾಟಕದ ಅಪ್ಪಟ ಹೆಣ್ಮಕ್ಳಿಗೆ ಬಿಟ್ರೆ ಬರೀ ಯಾರಿಗೂ ಬರಂಗಿಲ್ಲ. ರೊಟ್ಟಿ ಮಾಡ್ತಾರ, ಹೋಳಿಗೆ ಮಾಡಾಕತ್ತಾರೆ. ಆಮೇಲೆ ರೊಟ್ಟಿ ಮುಟ್ಟಿಗೆ ಬಹಳ ಫೇಮಸ್ ಈ ಹೋಟೆಲ್ನಾಗ. ನಾವು ತಿಂದಿದ್ದೆ ಅಲ್ಲ, ಇವತ್ತು ಅದನ್ನು ಒಂದು ಟೇಸ್ಟ್ ಮಾಡೇ ಬಿಡ್ತೀನಿ. ರೊಟ್ಟಿನ ಹಿಂಗ ನೋಡ್ರಿ, ಬಹಳ ಅದ್ಭುತ ಅದ. ಆಮೇಲೆ ಉಬ್ಬು ಬೇಕ್ರಿ ರೊಟ್ಟಿ. ಹಿಂಗ ಉಬ್ಬಾಕತ್ತೇವ್ ನೋಡ, ಹಿಂಗ ಅದು ಉಬ್ಬಿದ್ರನ ಫಸ್ಟ್ ಕ್ಲಾಸ್ ರೊಟ್ಟಿ ಇದೆ.
ಇಲ್ಲಿ ಹೋಳಿಗೆ ಮಾಡಾಕ ತಡ್ರಿ. ಇದು ಯಾವ ಹೋಳಿಗೆ ಯಾಕಂದ್ರೆ ಇದು ಬ್ಯಾಳಿ ಹೋಳಿಗೆ. ಹಾ ಹಾ ರೊಟ್ಟಿ ಮುಟ್ಗಿ ಬಗ್ಗೆ ತುಂಬಾ ಜನ ಉತ್ತರ ಕರ್ನಾಟಕದವ್ರು ಕೇಳಿರ್ತಾರ. ಅದನ್ನ ಹೆಂಗ್ ಮಾಡ್ತಾರ ಅನ್ನೋದನ್ನ 3 ವೆರೈಟಿ ಏನೇನ್ ಐಟಮ್ ಹಾಕಿ ಮಾಡ್ತಾರ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳ್ತೀನಿ. ಮುಟ್ಟಿಗೆ ಮಾಡ್ತೀವಿ. ರೊಟ್ಟಿ ಮುಟ್ಟಿಗೆ ಏನೇನ್ ಹಾಕ್ತಿರಿ ಅದಕ್ಕ? ಅದ ಕೆಂಪು ಖಾರ, ಇದು ಕೆಂಪು ಕಾರ್ರೆ, ಮತ್ರೆ ಇದು ಉಪ್ಪ್ರಿ, ಉಪ್ಪ್ರೆ, ಮತ್ರೆ ಇದು ತುಪ್ಪ ಹಾಕತ್ತೀವಿ. ತುಪ್ಪ ಹಾಕಕತ್ತೀರಿ? ಅಡ್ಡಿ ಇಲ್ರಿ. ಏ ಹಂಗ ಸುರಿತಿರಲ್ಲ ತುಪ್ಪನ ಅಷ್ಟ ಹಾಕ್ಬೇಕ್ರೆ? ಹಂಗ ಮಾಡೋದು. ಓ ತುಪ್ಪದಾಗ ಮಾಡೋದೇನ್ರಿ ಅದ? ಎಲ್ಲಾ ಕಡೆ ಹೋಗ್ತೈತಿ ನೋಡ್ರಿ. ನಿಮ್ ಊರಿಗೂ ಹೋಗ್ತೈತೆ, ನಿಮ್ ಮನಿಗೂ ಹೋಗ್ತೈತೆ. ಹ್ಞೂ ಏ ಉಮೇಶನ ಒಂದಿಟ ಕೊತ್ತಂಬರಿ. ಇದೇನ್ ಹಾಕತ್ತೀರಿ? ಕೊತ್ತಂಬರಿ. ಹಾ ಹಾ ಶಾಂಪಲ್ ರೊಟ್ಟಿ ಮುಟ್ಟಿಗೆ ಹಾಕತ್ತಾಯ್ತು. ಯಾವ ಊಟನೂ ಇದ್ರ ಮುಂದಿಲ್ಲ. ವರ್ಣನೆ ಮಾಡಕ್ ಆಗೋದು ನನಗ. ಮೊದ್ಲು ತಿಂದ್ಬಿಡ್ತೀನಿ, ಮಿಕ್ಕಿದ ಆಮೇಲೆ ಮಾತು. ಎಮ್ಮೆ ರೊಟ್ಟಿ ಮುಟ್ಟಿಗೆ ಒಳಗಡೆ 3 ಐಟಮ್ ಐತ್ರಿ, 3 ವೆರೈಟಿ. ಈಗ ತಿಂದಿದ್ದು ಕೆಂಪು ಖಾರದ. ಈಗ ಉತ್ತರ ಕರ್ನಾಟಕದ ಖಾರ, ಹಸಿ ಖಾರದ ಸ್ಪೆಷಲ್ ರೊಟ್ಟಿ ಮುಟ್ಟಿಗೆ ಈಗ ಮಾಡ್ತಾ ಇರ್ತಾರ್ರಿ. ಹಸಿ ಖಾರದ ಮುಟ್ಟಿಗೆ ಮಾಡ್ತೀವಿ. ಹಸಿ ಖಾರದ ರೊಟ್ಟಿ ಮುಟ್ಟಿಗೆ ಮಾಡ್ರಿ. ಮೊದ್ಲು ಏನೇನ್ ಮಾಡ್ತೀರಿ ಈಗ? ರೊಟ್ಟಿ ಹಾಕ್ತಿವ್ರಿ ಸರ್, ಆಮೇಲೆ ಹಸಿ ಖಾರ ಹಾಕ್ತಿವ್ರಿ, ಉಪ್ಪು ಹಾಕ್ತೇವ್ರಿ, ತುಪ್ಪ ಹಾಕ್ತೇವ್ರಿ, ರೊಟ್ಟಿ ಕೊಡ್ತಾರ್ರಿ ಸರ್. ಕೊಡ್ತಾರ್ರಿ ರೊಟ್ಟಿ? ರೊಟ್ಟಿ ಕೊಡ್ತಾರ್ರಿ. ಇದ ಖಾರ ಹಾಕ್ತೇವ್ರಿ ಸರ್. ಇದು ಹಸಿ ಖಾರ ರೀ? ಹಸಿ ಖಾರ. ಇದ್ರಾಗ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ. ಏನೇನ್ ಹಾಕಿರ್ತೀರಿ ಹಸಿ ಖಾರಕ್ಕ? ಬೆಳ್ಳುಳ್ಳಿ, ಜೀರಿಗೆ, ಉಪ್ಪ, ಕರಿಬೇವ, ಕೊತ್ತಂಬರಿ ಎಲ್ಲಾ ಹಾಕಿರ್ತೇವ್ರಿ. ಇದಕ್ರಿ ಹಸಿ ಖಾರಕ್ಕ ಎಲ್ಲಾ ಹಾಕಿರ್ತೇವ್ರಿ. ತುಪ್ಪ ಹಾಕಿ ಮಾಡ್ತೇವ್ರಿ. ಈಗ ತುಪ್ಪ ಹಾಕಕತ್ತೀರಿ? ತುಪ್ಪ ಹಾಕಕತ್ತೀವಿ. ಉಪ್ಪು ಕೊಡ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಾಡ್ತೇವೆ. ಮಾಡ್ತೀರಿ? ಸಾವಿರ ಮನೆ ತಾಳಿಪಟ್ಟಿ ಮೇಲೆ ಹಿರೂರ್ 98 ಅದ್ರಿ. ತಾಳಿಪಟ್ಟಿ ಮೇಲ್ರಿ ಹಿರೂರ್ 98 ಬರ್ತದ್ರಿ. ಹೌದ್ರಾ? ವಿಜಯಪುರ ಜಿಲ್ಲಾ ರೀ, ನಿಜವಾದ ತಾಲೂಕು ರೀ. ತಾಳಿಪಟ್ಟಿನೇ ಆಗ್ಯದ್ರಿ ಈಗ. ಓ ಗಂಡ ಮನಿ ಬಾಗಲಕೋಟೆ ರೀ ನಿಮ್ದ್ರಿ? ಜಸ್ಟ್ ನೋಡಿ ಸರ್, ಹಸಿ ಖಾರದ ರೊಟ್ಟಿ ಮುಟ್ಟಿಗೆ. ರೊಟ್ಟಿ ಮುಟ್ಟಿಗೆ ಇಂತ ಸೌಭಾಗ್ಯ ಅಡಿಗೆ ಮನ್ಯಾಗ ತಿಂದು, ಅಡಿಗೆ ಮನ್ಯಾಗ ಕುತ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿಂದಿದ್ ಸೌಭಾಗ್ಯ ಎಷ್ಟೋ ಕಾಲಕ್ ಮುಗಿದ್ ಹೋಗಿತ್ತು ಅನ್ಕೊಂಡಿದ್ದೇನ. ಮತ್ತ ಬಂದೈತಿ ರೊಟ್ಟಿ ಮುಟ್ಟಿಗೆ ಹಸಿ ಖಾರದ. ಆ ಹಸಿ ಖಾರದ್ದು ಘಮ, ಆಮೇಲೆ ತುಪ್ಪ, ವರ್ಣನೆ ಮಾಡಕ್ ಆಗಂಗಿಲ್ರಿ. ಅಗದಿ ಮಸ್ತ್ ಐತೆ. ಇನ್ನೊಂದ್ ನಮ್ಮನಿ ರೊಟ್ಟಿ ಮುಟ್ಟಿಗೆ ಹೆಂಗಿರ್ತೈತ್ರಿ? ಅದು ಇದ ತರ ಒಣ ಖಾರ ಹಾಕಿ ಮಾಡ್ತೀರಿ? ಕಸ್ಟಮರ್ ಕೇಳಿದ್ರೆ ಮಾಡ್ತೀರಿ. 2 ವೆರೈಟೀಸ್ ಆಫ್ ರೊಟ್ಟಿ ಮುಟ್ಟಿಗೆ ನೋಡ್ರಿ. 2 ನಮೂನಿ ರೊಟ್ಟಿ ಮುಟ್ಟಿಗೆ ಮಾಡ್ಯಾರ. ಬಹಳ ಖುಷಿ ಆಯ್ತು ನನಗ ಇದನ್ನ ನೋಡಿ, ರೊಟ್ಟಿ ಮುಟ್ಟಿಗೆನ ನೋಡಿ. ಮತ್ ಇವ್ರ ರಾ ಐಟಮ್ ಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಏನೇನದು ಬರ್ರಿ ಸರ್, ಇದ ನಮ್ ಕಿಚನ್ ನೋಡ್ಬರ್ರಿ ಹೆಂಗೈತಿ. ಬಹಳ ಕ್ಲೀನ್ ಐತಿ. ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಸರ. ಎಲ್ಲಾ ಊಟಕ್ಕೆ ಒಂದೊಂದ್ ಕೊಡ್ತೀರಾ ಸರ್? ಅವ್ರು ಎಷ್ಟು ಹೇಳ್ತಾರೆ, 2 ತಿಂದ್ರೆ 2 ರೀ, 3 ತಿಂದ್ರೆ ಅನ್ಲಿಮಿಟೆಡ್ ಸರ್. ಬಿಸಿ ಬಿಸಿ ಮಿರ್ಚಿ ಇರತ್ರಿ. ಎಲ್ಲಾ ಮಸಾಲಾ ಐಟಮ್ಗಳು ಸರ ಎಲ್ಲಾ ಊರಿಂದ ಬರತ್ರಿ, ಮನೆಯಲ್ಲಿನ ತಯಾರಾಗತ್ರಿ. ಕೆಲವೊಂದಿಷ್ಟು ಐಟಮ್ಗಳೆಲ್ಲ ಮನ್ಯಾಗ ತಯಾರಾಕವ್ರಿ ಸರ್. ಇದ್ರಾಗ ನಾವು ಸೋಡಾ ಗಿಡ ಏನು ಮಿಕ್ಸ್ ಮಾಡಲ್ಲ ಸರ್. ಊಟದ ವಿಶೇಷತೆ ಅಂದ್ರೆ ರೈಸ್ನಾಗ ಅದಕ್ಕೆ ಯಾವ್ದು ಸೋಡಾ ಗಿಡ ಮಿಕ್ಸ್ ಮಾಡಂಗಿಲ್ಲ ಸರ್. ಆಮೇಲೆ ಈ ಹೋಟೆಲ್ ಏನೈತಲ್ರಿ, ಮೇಲ್ನೋಟಕ್ಕೆ ಹೋಟೆಲ್ ಅನ್ಸ್ಕೊಂಡ್ರು ಕೂಡ ಒಂದು ನಾನ್ ಪ್ರಾಫಿಟೇಬಲ್ ಹೋಟೆಲ್ ಇದು.
ಸಾಮಾನ್ಯವಾಗಿ ಇಲ್ಲಿನ ಎಂಪ್ಲಾಯಿಗಳು ಏನದಾರ ಕೆಲಸ ಮಾಡುವಂತದ್ದು ಅವರೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅದಾರ. ಅವ್ರನ್ನು ಮಾತಾಡ್ಸೋಣ, ಅವ್ರ ಅನುಭವ ಹೆಂಗದವು, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಆಮೇಲೆ ಒಂದು ಮಾಹಿತಿ ಹೇಳ್ಬಿಡ್ತೀನಿ ಈ ಹೋಟೆಲಿಂದು. ಇಲ್ಲಿ ಓನರ್ಕ್ಕಿಂತ ಮನಿ ಏನ್ ಕೆಲಸ ಮಾಡ್ತಾರಲ್ಲ ಅವರೇ ಸ್ವಲ್ಪ ಸಂಪಾದನೆ ಅಂದ್ರೇನು ಲೈಫ್ ಅಲ್ಲಿ ಸೆಟ್ಲ್ ಆಗ್ಯಾರ ಅಂತ ಹೇಳ್ಬೋದು. ನಾವು ಓನರ್ಕ್ಕಿಂತನೂ ಇಲ್ಲಿ ಕೆಲಸ ಮಾಡೋರು ಲೈಫ್ ಅಲ್ಲಿ ಸೆಟ್ಲ್ ಆಗ್ಯಾರ ಅಂತ ಹೇಳ್ಬೋದು. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ಸರ್ ನನ್ನ ಹೆಸರು ಮಂಜುಳಾ ಕುಲಕರ್ಣಿ ಅಂತ. ನಿಮ್ಗ ಹೆಂಗ ವಿಶೇಷ ಈ ಹೋಟ್ಲ್ ಆಸ್ ಅ ಎಂಪ್ಲಾಯ್ ಆಗಿ ಹೆಂಗ ವಿಶೇಷ ಆಕೈತಿ? ಇಲ್ಲಿ ಹೆಚ್ಚಾಗ್ಲಿ ಹೇಳ್ಬೇಕಂದ್ರೆ ಸರ್, ಎಂಪ್ಲಾಯ್ ಅನ್ನೋದಕ್ಕಿಂತ ನಾವು ಒಂದು ಹೋಟೆಲ್ ಮೆಂಬರ್ ಆಗ್ಬಿಟ್ಟಿವಿ ಸರ್. ಇದ್ರಲ್ಲಿ ಹೇಳ್ಬೇಕಂದ್ರೆ ನಮ್ನ ಯಾವತ್ಲೂ ನಮ್ಮ ಸರ್ಗಳು ಎಂಪ್ಲಾಯ್ ಅಂತ ಯಾರನ್ನೂ ನೋಡಿಲ್ಲ, ನೋಡುದೂ ಇಲ್ಲ ಸರ್. ನಾವು ಈಗ ಹೋಟೆಲಿಗೆ ಬಂದು 1 ವರ್ಷದ ಮೇಲೆ 3 ತಿಂಗಳಾಯ್ತ್ರಿ. ಹೋಟೆಲ್ ನಾವು ಬಂದನ್ಸುಟ್ಟು ನಮ್ಮನ್ನ ಎಂಪ್ಲಾಯ್ ಅಂತ ನೋಡೇ ಇಲ್ಲ. ಒಂದು ಹೋಟೆಲದ ಮೆಂಬರ್ ಅಂತ, ತಮ್ಮಲ್ಲಿ ಒಂದು ಮೆಂಬರ್ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಅವ್ರು ಸರ್. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ 3-4 ಜನಕ್ಕ ನಮ್ಮ ಸರ್ ಮನೇನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಒಂದು ಹುಡುಗನ ಮದ್ವೆನೂ ಮಾಡಿದಾರೆ. ಇತ್ತೀಚೆಗೆ 1.5 ತಿಂಗಳಾಯ್ತು. ಹೌದ್ರಿ, ಹೌದು. ಓನರ್ ಮದ್ವೆ ಮಾಡಿಕೊಟ್ಟಾರಿ. ಇಲ್ಲಿ ಎಲ್ಲರಿಗೂ ಇರ್ಲಿಕ್ಕೆ ಅನುಕೂಲ, ಎಲ್ಲ ರೂಮ್ಸ್ ಎಲ್ಲ ಅನುಕೂಲ ಮಾಡಿಕೊಟ್ಟಾರ. ಇನ್ನೂರಿಗೆ ₹1 ಯಾರಿಂದಾನು ಯಾರಿಗೂ ಇಸ್ಕೊಂಡಿಲ್ಲ ಸರ್. ಇನ್ನೂರಿಗೆ ಎಲ್ಲಾನು ಊಟದ್ದಾಯ್ತು, ಅರ್ಧ ಟಿಫಿನ್ ಇದಾಯ್ತು, ಎಲ್ಲ ತಮ್ಮ ಮನಿ ಮಕ್ಕಳ ತರಾನೇ ಎಲ್ಲರಿಗೂ ನೋಡ್ಕೊಂಡಿದ್ದಾರೆ. ನೋಡ್ರಿ, ಯಾವ್ದ ಒಂದು ಊಟದ ಬಗ್ಗೆನ 4 ಮಂದಿ ಮೆಚ್ಚಿಗೆ ಮಾತಾಡಿದ್ರನ ಅದಕ್ಕೊಂದು ವ್ಯಾಲ್ಯೂ ಇರ್ತೈತ್ರಿ. ಹಂಗ ಬಂದವ್ರನ್ನ ಒಂದು 4 ಜನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಆಲ್ಮೋಸ್ಟ್ ಬಂದವರೆಲ್ಲ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ನವರ ಬಂದಿರೋದು. ಹಲೋ, ನಮಸ್ಕಾರ. ಇಲ್ಲಿ ಊಟ ತುಂಬಾ ಚೆನ್ನಾಗಿದೆ. ಬದ್ನೆಕಾಯಿ ಪಲ್ಯ ಸೂಪರ್, ಸಾಂಬಾರ್ ಸೂಪರ್, ಉಬ್ಬಟ್ಟು ಆಲ್ಸೋ ಸೂಪರ್ ಇದೆ. ಇದು 3rd ಟೈಮ್ ನಾನು ಬರ್ತೀನಿ. ಓಕೆ, ನನಗೆ ತುಂಬಾ ಇಷ್ಟ ಇದೆ. ಐ ಥಿಂಕ್ ಸಂಡೇ ನಾನು ಈ ಕಡೆ ಒಂದು ಊಟ ಮಾಡ್ತೀನಿ. ಐ ಹ್ಯಾವ್ ಕಮ್ ವಿತ್ ಫ್ಯಾಮಿಲಿ ಬಿಕಾಸ್ ನನ್ನ ಹಸ್ಬೆಂಡ್ ಸುನೀಲ್ಗೆ ಇದು ನಾರ್ತ್ ಕರ್ನಾಟಕ ಊಟ ತುಂಬಾ ಇಷ್ಟ ಇದೆ. ನನ್ನ ಹುಡುಗ ಫಸ್ಟ್ ಟೈಮ್, ಬಟ್ ಐ ಥಿಂಕ್ ದಟ್ ನಾನು ಇಲ್ಲಿ ಕಾನ್ಸ್ಟೆಂಟ್ಲಿ ಬರ್ತೀನಿ. ತುಂಬಾ ಚೆನ್ನಾಗಿತ್ತು. ಎಲ್ಲಾ ರೆಸಿಪೀಸು ಚೆನ್ನಾಗಿತ್ತು. ತುಂಬಾ ಹೆಲ್ದಿ ಫುಡ್. ಹೌದು, ಆಚೆ ಜಂಕ್ ಫುಡ್ ತಿನ್ನೋದಕ್ಕಿಂತ ಇಲ್ಲಿ ಬಂದು ಹೋಟೆಲ್ ಅಂದ್ರೂ ಪರವಾಗಿಲ್ಲ, ತುಂಬಾ ಹೆಲ್ದಿ ಫುಡ್. ಇದೇ ಫಸ್ಟ್ ಟೈಮ್ ನಾವು ಬಂದಿದೀವಿ. ನಾವು ಚೆನ್ನೈಯಿಂದ ಬರ್ತಾ ಇದೀವಿ. ನಂಗೆ ಹೋಳಿಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಎಣ್ಣೆ ಬದನೆಕಾಯಿ ತುಂಬಾ ಚೆನ್ನಾಗಿತ್ತು. ಜೋವರ್ ರೊಟ್ಟಿನೂ ಚೆನ್ನಾಗಿತ್ತು. ಎಲ್ಲ ಸೂಪರ್. ರೈಸ್, ಸಾಂಬಾರ್, ರಸಂ ಎಲ್ಲ ಮನೆ ಟೇಸ್ಟೇ ಇತ್ತು. ಆಲ್ಮೋಸ್ಟ್ ಅಥೆಂಟಿಕ್ ಸ್ಟೈಲ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ತಮ್ಮ ಹೆಸರು ಸರ್? ಶರಣಾನಂದ ಕಮಲಾಪುರ ಅಂತ. ಊರ್ ಸರ್ ತಮ್ಮದ? ಗುಲ್ಬರ್ಗ. ಹೆಂಗ ಅನಸ್ತಾರ ಮತ್ತೆ ಖಾನಾವಳಿದ ಬಗ್ಗೆ, ಊಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ತುಂಬಾ ಚೆನ್ನಾಗಿ ಊಟ ಆಗಿದೆ ಸರ್. ರೊಟ್ಟಿ ಸಿಕ್ಕಿದೆ ನಮ್ಮ ತಕ್ಕಣಕದು. ಆಮೇಲೆ ಪಲ್ಯ ಗಿಲ್ಯ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಪಾಯಸ ಮಾಡ್ತಾರೆ, ಬಹಳ ಚೆನ್ನಾಗಿರುತ್ತೆ. ಎಲ್ಲ ಒಳ್ಳೆ ಸೇವೆ ಇದೆ, ಎಲ್ಲ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಚೆನ್ನಾಗಿದೆ. ಸೊ ಇಂತರ ಊಟ ಮಾಡ್ಬೇಕು. ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತದೆ. ಒಳ್ಳೆ ತರಕಾರಿ ಸೊಪ್ಪು ತಿನ್ನೋದ್ರಿಂದ, ರೊಟ್ಟಿಗಳು, ಫುಡ್ ಒಳ್ಳೆ ಫುಡ್ ತಿಂದ್ರೆ ಹೆಲ್ತಿ ಆಗಿರ್ಬೋದು ಅಂತ. ನನ್ನ ಹೆಸರು ಬಸವರಾಜ್ ಅಂತೇಳಿ ಸರ್. ಇಲ್ಲಿ ಡೈಲಿ ಬಂದ್ರು ಹಬ್ಬದ ಊಟ ಮಾಡಿದಂಗೆ ಇರುತ್ತೆ. ಈಗ ಡೈಲಿ ಮನೇಲೆಲ್ಲ ಹಬ್ಬ ಮಾಡ್ತಾರಲ್ಲ, ಆ ತರದ ಇಲ್ಲಿ ಬಂದ್ರೆ ನಾವು ಹಬ್ಬದ ಊಟ ಮಾಡಿದಂಗೆ ಇರುತ್ತೆ. ನಮ್ದು ಪ್ರಾಪರ್ ಬಂದು ಬಾಗಲಕೋಟೆ, ಬಿಳಿಗಿ ತಾಲೂಕು. ನಾವು ಇಲ್ಲಿ ಬಂದು 20 ವರ್ಷ ಆಯ್ತು. ಇಲ್ಲಿ ವಾರದಾಗ 2ರಿಂದ 3 ಸರಿ ಅಟ್ಲೀಸ್ಟ್ ಇಲ್ಲಿ ಬಂದು ಊಟ ಮಾಡಿ ಹೋಗಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಯಾಕಂದ್ರೆ ಇಲ್ಲೆಲ್ಲ ಕೊಡ್ತಕ್ಕಂತ ಎಲ್ಲ ಮನೆ ಊಟ ಹೆಂಗಿರುತ್ತಲ್ಲ, ಎಲ್ಲ ತರಕಾರಿಗಳಾಗ್ಲಿ, ಬೆಣ್ಣೆ ಎಲ್ಲ ಮನೆ ಬೆಣ್ಣೆ ತರ ಈಗೆಲ್ಲ ಇದ್ರಲ್ಲಿ ಕೊಡ್ತಾರಲ್ಲ ಆ ತರ ಅಲ್ಲ. ಹಾಗಾಗಿ ಇರೋದ್ರಿಂದ ನಮ್ಗೂ ತುಂಬಾ ಲೈಕ್ ಆಗಿದೆ ಇದು. ಯಾಕಂದ್ರೆ ಇಲ್ಲಿ ಊಟ ಮಾಡಿದ್ರು ಯಾವ್ದೇ ತರದಂತ ಸೋಡಾ ಮಿಕ್ಸು, ಅದು ಮಿಕ್ಸು ಯಾವ್ದೇ ತರ ಇರಲ್ಲ. ಊಟ ಮಾತ್ರ ಸೂಪರ್ ಸರ್. ರೊಟ್ಟಿ ಎಲ್ಲ ಬಿಸಿ ಬಿಸಿ ರೊಟ್ಟಿ ಕೊಡ್ತಾರೆ, ಆದಂಗೆ ರೊಟ್ಟಿ ಕೊಡ್ತಾರೆ. ಒಂದೇ ಸರಿ 4-5 ರೊಟ್ಟಿ ಕೊಡಲ್ಲ. ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡ್ ಊಟ ಮಾಡ್ಬೋದು. ರೊಟ್ಟಿ ಬಿಸಿ ಬಿಸಿ ತವೆ ಮೇಲಿಂದ ನಂಗೆ ಕೊಟ್ಬಿಡ್ತಾರೆ. ಒಳ್ಳೆ ಊಟ ಸರ್. ಸಂತೃಪ್ತಿ ಅಂದ್ರೆ ನಾವು ಎಲ್ಲಿದ್ರು, ನಮ್ಮ ಮನೆ ಇರೋದು RR ನಗರ, ಅಲ್ಲಿಂದ ಹುಡುಕೊಂಡು ಇಲ್ಲಿಗೆ ಬರ್ತೀವಿ. ರಾಜರಾಜೇಶ್ವರ ನಗರದಿಂದ ಇಲ್ಲಿಗೆ ಬರ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ಊಟ ಚೆನ್ನಾಗಿ ಥೇಟ್ ಮನಿ ಊಟದ ತರ ಅನಿಸ್ತಾ ಇದೆ. ನಾವು ವಿಜಯಪುರ ಜಿಲ್ಲೆಯವರು. ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ರೊಟ್ಟಿ, ಚಟ್ನಿ, ಕೆಂಪು ಚಟ್ನಿ, ಜುಣ್ಕದ ವಡಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಮಗೆ ಬೆಂಗಳೂರಲ್ಲಿ ಬಂದಾಗ ಈ ಹೋಟೆಲ್ನಿಂದ ಊಟ ಮಾಡಿದ್ವಿ ಅಂದ್ರೆ ನಮಗೆ ಬೆಂಗಳೂರಲ್ಲಿ ಇದ್ದಂಗೆ ಅನ್ಸೋದಿಲ್ಲ, ನಮ್ಮ ಮನೆಯಲ್ಲೇ ಊಟ ಮಾಡಿದ ತರ ಅನಿಸ್ತಾ ಇದೆ. ಈ ಹೋಟೆಲ್ ಇದೆ ಅಂತೇಳಿ ಚೆನ್ನಾಗಿದೆ. ನಮಗೆ ಬೆಂಗಳೂರಲ್ಲಿ ಸಾಕಷ್ಟು ದಿವಸ ಉಳ್ಕೊಳ್ಳಿಕ್ಕೆ ಚೆನ್ನಾಗಿದೆ. ನಾವು ದಿವಸದಲ್ಲಿ ಒಂದು ಟೈಮ್ ಆದ್ರೂ ಇಲ್ಲಿ ಊಟ ಮಾಡಿದ್ವಿ ಅಂದ್ರೆ ನಮ್ಗೆಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. 10 ವರ್ಷದಿಂದ ನಾವು ಬೆಂಗಳೂರು ಬರ್ತಾ ಇದ್ದೇವೆ. ನಾವು ಮಧ್ಯಾಹ್ನ ಊಟ ಮಾತ್ರ ಇದೇ ಹೋಟೆಲ್ಗೆ ಬರೋದು. ತುಂಬಾ ಚೆನ್ನಾಗಿ ಸಿಬ್ಬಂದಿನೂ ನಮ್ಗೆ ಮನೆಯಲ್ಲಿ ವ್ಯವಸ್ಥೆ ಮಾಡಿದ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಏನೇನ್ ಬೇಕು ಎಷ್ಟು ಸಲ ಹೇಳಿದ್ರು ಸಹಿತ ಬೇಜಾರು ಮಾಡ್ಕೊಳ್ಳಾರ್ದೆ ನಮ್ಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಸರ್ ನಮಸ್ತೆ. ನಾವು ರಾಜಶೇಖರ್ ದೈವಾಡಿ ಅಂತ ವಿಜಯಪುರ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದೀನಿ.
ಊಟ ತುಂಬ ಚೆನ್ನಾಗಿದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಮನೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರೋದ್ರಿಂದ ಇಲ್ಲಿ ಕೊಡ್ತಕ್ಕಂಥ ಊಟ ಅತ್ಯಂತ ರುಚಿಕಟ್ಟಾಗಿದೆ. ಮತ್ತು ಯಾವುದೇ ಬೇರೆ ರೀತಿಯ ಕೆಮಿಕಲ್ಗಳನ್ನು ಯೂಸ್ ಮಾಡದೇ ಇರೋದ್ರಿಂದ ದೇಹಕ್ಕೂ ಮತ್ತು ಮನಸ್ಸಿಗೂ ಆಹ್ಲಾದಕರ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿರೋದ್ರಿಂದ ನಿಜಕ್ಕೂ ನಮ್ಮ ಉತ್ತರ ಕರ್ನಾಟಕದ ಊಟವನ್ನು ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಅನುಭವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಹೋಟೆಲ್ ಮಾಲೀಕರಾಗಿರ್ಬೋದು, ಸಿಬ್ಬಂದಿಯವರ ಒಂದು ಪಾತ್ರ ಬಹಳಷ್ಟು ಇದೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ. ಸರ್ ಹೆಂಗಿತ್ತು ಸರ್ ಹೋಟೆಲ್ ಊಟ? ಇಲ್ಲ, ನಾನು ಮೊದಲು ನನ್ನ ಹೆಸರು ಶರಣಪ್ಪ ಸುಂಗಾರ, XMLA ಸಿಂದಗಿ, ಬಿಜಾಪುರ ಡಿಸ್ಟಿಕ್ಕು. ನಾನು ಯಾವಾಗಲೂ ಬಹುಶಃ ನಾನು ಹೆಚ್ಚು ಕಡಿಮೆ ಭಾಳ ಇವತ್ತು 14 ರಾಷ್ಟ್ರಗಳು ತಿರುಗಾಡಿನಿ. ಅದರಲ್ಲಿ ವಿಶೇಷ ಭಾರತ ದೇಶದ ಹೆಚ್ಚು ಕಡಿಮೆ ಎಲ್ಲ ಕಡೆ ತಿರುಗಾಡಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅದರಲ್ಲಿ ಈ ಒಂದು ಬಸಂತಿ ಅನ್ನೋ ಊಟ ಐತಲ್ಲ, ಇದು ಹೆಚ್ಚು ಕಡಿಮೆ ನಮ್ಮ ಬಿಜಾಪುರ ಜಿಲ್ಲೆ ನಮ್ಮ ಮನೆ ಊಟ ಮಾಡ್ದಂಗೆ ಆಗ್ತೈತಿ. ಯಾಕಂದ್ರೆ ಸಣ್ಣ ಉಳ್ಳಾಗಡ್ಡೆ ಆಗಿರ್ಬೋದು, ಎಲ್ಲ ಒಂದು ಕೆಂಪು ಚಟ್ನಿ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಅಗಸಿ ಹಿಂಡಿ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಸ್ವೀಟ್ ಆಗಿದ್ದು ಹೋಳಿಗೆ ಆಗಿರ್ಬೋದು, ಬಿಸಿ ಬಿಸಿ ಜೋಳದ ರೊಟ್ಟಿ ಆಗಿರ್ಬೋದು, ಜೊತೆ ಮೊಸರು ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಸಹಿತ ನೋಡಿದ್ರೆ ಎಲ್ಲಿ ಊಟ ಮಾಡಿದ್ರು ಸಹಿತ 2 ಚಪಾತಿ ಅಥವಾ 2 ರೊಟ್ಟಿ ಮೇಲೆ ಊಟ ಮಾಡೋಂಥ ಮನುಷ್ಯ ಈ ಹೋಟೆಲ್ಗೆ ಬಂದರೆ ಹೆಚ್ಚು ಕಡಿಮೆ ಒಂದು 6-7 ರೊಟ್ಟಿ ಉಣ್ತೀವಿ ನಾವು ಇಲ್ಲಿ ಬಂದಾಗ. ಹಾಗೆ ವಿಶೇಷವಾಗಿ ಅದಕ್ಕೆ ನಾವು ಹೇಳಿ ಮಾಡಿಸ್ಕೊಂಡು ಊಟ ಮಾಡ್ದಂಗೆ ಊಟ ಇರ್ತೈತಿ. ಅದರಲ್ಲಿ ವಿಶೇಷವಾಗಿ ಯಾವಾಗ ನಾವು ಬಂದರೂ ಸಹಿತ ಬೆಂಗಳೂರಿನ ಫ್ಯಾಮಿಲಿ ಬರಲಿ, ನಾನೇ ಬರಲಿ, ಯಾರೇ ಬಂದರೂ ಸಹಿತ ಈ ಹೋಟೆಲ್ಗೆ ಬಂದು ಭಾಳ ಶುಚಿ ಮತ್ತು ರುಚಿಯಾದಂಥ ಊಟ ಮಾಡಿ ಹೋಗೋದ್ರಲ್ಲಿ ಇವತ್ತಿನ ದಿವಸ ನಾವು ಸಹಿತ ಮಾಡ್ತಾಯಿದ್ವಿ. ಬಹುಶಃ ಯಾಕಂದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಜನರಿಗೆ ಈ ಹೋಟೆಲ್ದಲ್ಲಿ ಊಟ ಉಂಡು ಹಿಡಿಸೋದಷ್ಟು ಬಹುಶಃ ಎಲ್ಲಿ ಸಹಿತ ಯಾವ ಹೋಟೆಲ್ದಲ್ಲಿ ಹಿಡಿಸ್ಲಿಕ್ಕಿಲ್ಲ. ಯಾಕಂತಂದ್ರೆ ಎಲ್ಲ ರೀತಿಯದು ಉಪ್ಪಿನಕಾಯಿ ಆಗಿರ್ಬೋದು, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಆಮೇಲೆ ಬಟಾಟಿ ಪಲ್ಯ, ಚಟ್ನಿ, ಎಲ್ಲ ರೀತಿಯಿಂದ ನಾವು ಏನು ಮನ್ಯಾಗ ಬೇಡಿಸ್ಕೊಂಡು ಊಟ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಹಸಿ ಉಳ್ಳಾಗಡ್ಡಿ ತೊಗೊಂಬರಪ್ಪ ಅಥವಾ ಗಟ್ಟಿ ಉಳ್ಳಾಗಡ್ಡಿ ತೊಗೊಂಬ, ಮೆಂತ್ಯ ಪಲ್ಯ ತೊಗೊಂಬ, ಬಾಡಿಸ್ಕೊಳಕ್ಕ ಬಾಳೆಹಣ್ಣು ತೊಗೊಂಬ, ಸ್ವೀಟ್ ತೊಗೊಂಬ, ಹೋಳಿಗೆ ತೊಗೊಂಬ, ಯಾವ ರೀತಿ ನಾವು ಹೇಳಿ ಮಾಡಿಸ್ಕೊಂಡಿರ್ತೀವಿ ಸೇಮ್ ಅದೇ ಟೈಪೇ ಇಲ್ಲಿ ಮನೆ ಊಟ ಇದ್ದಂಗೆ ಇರ್ತೈತಿ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಸಹಿತ ಇಲ್ಲಿ ಬರ್ತಾ ಇದ್ದೀನಿ. ಇವತ್ತು ತಾವು ಸಹಿತ ಎಲ್ಲ ಜನರು ಸಹಿತ ಯೂಟ್ಯೂಬ್ನಲ್ಲಿ ನೋಡ್ಕೊಂಡಂಥವ್ರು ಒಂದು ಸಲ ಇಲ್ಲಿ ಊಟ ಮಾಡಿ ನೋಡೋದ್ರೆ ಅಂದರೆ ನೀವು ಸಹಿತ ಪ್ರತಿಯೊಂದು ಸಲ ಇಲ್ಲೇ ಬರಬೇಕು ಅನ್ನುವಂಥ ಭಾವನೆ ಬಹುಶಃ ಇಲ್ಲಿ ಊಟ ಮಾಡಿ ಹೋದವ್ರಿಗೆ ಗೊತ್ತಾಗ್ತೈತೆ ಅಂತ ನನ್ನ ಅನಿಸಿಕೆ ಅನಿಸುತ್ತೆ. ಸರ್, ರಾಜಗೋಡ್ ಪೊಲೀಸ್ ಪಾಟೀಲ್, ವಿಜಯಪುರ. ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ. ನಮ್ಮದೆಲ್ಲ ನಾರ್ತ್ ಕರ್ನಾಟಕದೆಲ್ಲ ಎಲ್ಲ ಡಿಶ್ ಇರ್ತದೆ. ನಾವು ಕಾಯಂ ಕಸ್ಟಮರು ಬಸಂತ ರೆಸ್ಟೋರೆಂಟ್ ಬರ್ತಾ ಇರ್ತೀವಿ. ಆಮೇಲೆ ದಯವಿಟ್ಟು ಇಲ್ಲಿಗೆ ಊಟಕ್ಕೆ ಬರೋರಿಗೆ ನಮ್ಮದೊಂದು ಕಳಕಳಿಯ ಮನವಿ ಏನಂತಂದ್ರೆ, ಅವಸರವಾಗಿ ಊಟಕ್ಕೆ ಬರಕ್ ಹೋಗ್ಬೇಡ್ರಿ. ಯಾಕಂದ್ರ ಒಂದು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಕೊಡ್ಬೇಕು. ಅವರು ಒಳಗಡೆ ಮಷೀನ್ ಅಲ್ಲಿ ಮಾಡೋದಿಲ್ರಿ, ಮನುಷ್ಯರು ಮಾಡಿ ಕಳಿಸ್ತಿರ್ತಾರ. ಅವು ಹೆಂಗ ಆಮೇಲೆ ಕಸ್ಟಮರು ಜಾಸ್ತಿ ಬರೋದ್ರಿಂದ ಸಪ್ಲೈ ಒಂದ್ 2-3 ನಿಮಿಷ ಲೇಟ್ ಆಗ್ಬೋದು. ಬಿಸಿ ಬಿಸಿ ರೊಟ್ಟಿ ಸ್ಟಾಕ್ ಇರೋದಿಲ್ಲ, ಎದ್ ಬಂದ ತಕ್ಷಣ ಕೊಡಾಕ ಅವರು ಸುಟ್ಟು ಹಂಗ ಕೊಡ್ತಿರ್ತಾರ. ಆಮೇಲೆ ಎಲ್ಲಾನು ಅನ್ಲಿಮಿಟೆಡ್ ಇರ್ತೈತ್ರಿ. ಆಮೇಲೆ ರೊಟ್ಟಿ, ಆಮೇಲೆ ತುಪ್ಪ, ನೀವ್ ಏನ್ ತಗೊಂಡ್ರು ಅದು ಅನ್ಲಿಮಿಟೆಡ್ ಆಗಿನ ಕೊಡ್ತಾರ. ಅದಕ್ಕ ನೀವು ಅವನ್ನೆಲ್ಲಾನು ಎಂಜಾಯ್ ಮಾಡ್ಬೇಕು ಅಂತಂದ್ರೆ, ನಾನು ಮೊದ್ಲು ಹೇಳ್ದಂಗ್ರಿ, ಊಟ ಇದೊಂದು ಸಂಪ್ರದಾಯ ರೀ, ಬರೀ ಹೊಟ್ಟಿ ತುಂಬಿಸೋ ಕೆಲಸ ಅಲ್ರಿ. ಆ ಸಂಪ್ರದಾಯನ ಎಷ್ಟು ನಿಧಾನವಾಗಿ ಸಾವಕಾಶದಿಂದ ಆರಾಮಾಗಿ ಊಟ ಮಾಡ್ತೀವಲ್ಲ, ಅಷ್ಟು ನಮ್ಮ ಮೈಗೆ ಅದು ಹತ್ತತೈತಿ. ಈಗ ನಾನು ಊಟ ಮಾಡ್ತೀನಿ, ಬಾಳಿ ಎಲೆ ಕ್ಲೀನ್ ಆಗಿರ್ತೈತಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ನೀವು ಇನ್ನೊಂದ್ಸರಿ ನೀರ್ ಹಾಕಿ ತೊಳ್ಕೊಂಡ್ರು ಏನು ತಪ್ಪಿಲ್ಲ. ನಾನೇನ್ ತುಳಿಯುವಂತ ದುಸ್ಸಾಹಸಕ್ಕೆ ಯಾಕಂಗಿಲ್ಲ, ಕ್ಲೀನ್ ಆಗಿದೆ. ಸರ್, ಇದೇನಿದು ಉಪ್ಪಿನಕಾಯಿ, ಹೋಮ್ ಮೇಡ್ ಉಪ್ಪಿನಕಾಯಿ. ಅವ್ರು ಇಂಡಿ ಅವರಿಂದ ಬಾಗಲಕೋಟೆಯವರ ಜುಣಕದ ವಡಿ, ಜುಣಕ ಅಂತ ಕರಿತೀವಿ, ಜುಣಕದ ವಡಿ ಅಂತ ಕರಿತೀವಿ. ಕೆಂಪು ಚಟ್ನಿ, ಹಸಿ ಬೆಲ್ಲ ಆಮೇಲೆ ಮತ್ತೆ ಜೀರಿಗೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಮಾಡಿರ್ತಾರೆ. ಬದ್ನಿಕಾಯಿ ಬದ್ನಿಕಾಯಿ ಮುಳುಗಾಯಿ ಬರ್ತಾ ಇದು. ಇದನ್ನ ಸುಟ್ಟು ಅದನ್ನ ಆಮೇಲೆ ಅರುದು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡಿರ್ತಾರೆ. ಸೌತಿಕಾಯಿ, ಕ್ಯಾರೆಟ್, ಇದು ಸಲಾಡ್ ಐಟಮ್ ರೀ. ಈ ಹೋಟೆಲಿನ ಈ ಖಾನಾವಳಿ ಇನ್ನೊಂದು ವಿಶೇಷತೆ ಅಂದ್ರ ಇದು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ, ಹಸಿ ಈರುಳ್ಳಿ, ಎಳೆ ಈರುಳ್ಳಿ ಅಂತ ಕರೀತಾರೆ. ಇದು ಸ್ಪೆಷಲ್ ಇದೆ. ಮೆಂತ್ಯ ಸೊಪ್ಪು, ಬದನೆಕಾಯಿ ಪಲ್ಯ. ನಮ್ಗೆ ಉತ್ತರ ಕರ್ನಾಟಕದ ಊಟ ಅಂದ್ರನೇ ಒಂದು 3 ತರದ ಪಲ್ಯನಾರ ಕನಿಷ್ಠ ಇರಬೇಕ, ಹಂಗಿದ್ದೇ ಇರ್ತೈತ್ರಿ. ಹೆಸರು ಕಾಳು ಪಲ್ಯ, ಕ್ಯಾಬೇಜ್ ಪಲ್ಯ, ನೋಡ್ರಿ 3 ತರದ ಐಟಮ್, 3 ತರದ ಪಲ್ಯ, ಸೊಪ್ಪು, ಆಮೇಲೆ ವೆರೈಟಿ ಚಟ್ನಿ ಪುಡಿ ಇರ್ತೈತಿ. ಚಟ್ನಿ ಪುಡಿನ ಹಾಕಿಸಿದ್ದೇಳ್ರಿ ನೋಡೋಣ. ಇದು ಶೇಂಗಾ ಚಟ್ನಿ ರೀ. ಇದ್ರ ಬಗ್ಗೆ ನಾನು ನಿಮಗೆ ಅವಾಗ ಹೇಳಿದ್ದೆ, ಇದರ ವೆರೈಟಿ ಏನಂತ ಹೇಳಿ. ಪುಟಾಣಿ ಚಟ್ನಿ, ಅಗಸಿ ಚಟ್ನಿ ನೋಡ್ರಿ, ಫ್ಲಾಕ್ಸ್ ಸೀಡ್ ಅಂತಾರಲ್ಲ ಅದರದ ಚಟ್ನಿ ಇದು. ಇದು ಗುರಳ್ಳು ಅಂತ ಕರಿತೀವ್ರಿ, ಹುಚ್ಚಳ್ಳು ಅಂತ ಕರೀತಾರೆ ಈ ಕಡೆ.
ಅದ್ರ ಚಟ್ನಿ. ಇದಿಷ್ಟಿಲ್ಲಿ ಅನ್ಲಿಮಿಟೆಡ್ ಊಟ ರೀ. ಈಗ 1 by 1 ಸ್ಟಾರ್ಟ್ ಮಾಡೋಣ. ಈ ಬೆಣ್ಣೆ ಐತಲ್ರಿ, ಇದು ತುಂಬಾ ವಿಶೇಷ ಬೆಣ್ಣೆ. ಈ ತರಹದ ಬೆಣ್ಣೆ ನಮಗ ಉತ್ತರ ಕರ್ನಾಟಕದ ಹಳ್ಳಿ ಬಿಟ್ರ ಇನ್ನೆಲ್ಲೂ ಸಿಗಂಗಿಲ್ಲ. ಆ ತರಹದ ಬೆಣ್ಣೆ ಐತಿದ. ಪ್ಯೂರ್ ಎಮ್ಮೆ ಹಾಲಿನಿಂದ ಮಾಡಿರ್ತಕ್ಕಂಥದ್ದು ಬೆಣ್ಣೆ. ಅದ್ಭುತ ಅಂತ ಹೇಳ್ಬೋದು ಇದನ್ನ ನಾವು, ಅಷ್ಟು ನಾಜೂಕಾಗಿರ್ತೈತ್ರಿ. ಆಮೇಲೆ ಇನ್ನೊಂದ್ಸರಿ ಮೆನ್ಯೂ ನೋಡೋದಾದ್ರೆ ಬಿಸಿ ರೊಟ್ಟಿ, ಬೆಣ್ಣೆ, ಆಮೇಲೆ ಮೆಣಸಿನಕಾಯಿ ಬಜ್ಜಿ, 4 ತರದ ಚಟ್ನಿ ಪುಡಿ ನೋಡ್ರಿ. ಫ್ಲಾಕ್ ಸೀಡು, ಆಮೇಲೆ ಅಗಸಿ ಚಟ್ನಿ, ಗುರೆಳ್ಳು ಅಂತ ಕರಿತೀವಿ, ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, 3 ತರದ ಐಟಮ್ ಪಲ್ಯ, 1, 2, 3 ಪಲ್ಯ, ಉಪ್ಪಿನಕಾಯಿ, ಆಮೇಲೆ ಸಲಾಡು, ಹಪ್ಪಳ, ಆಮೇಲೆ ಇಲ್ಲಿ ಕೂಡ ಇದೆ. ಆಮೇಲೆ ರೈಸ್ ಬರುತ್ತೆ. ಇಷ್ಟೊಂದು ಇರುತ್ತೆ. ಹೋಳಿಗೆ, ರೊಟ್ಟಿ ಮುಟ್ಟಿಗೆ ಇವೆಲ್ಲಾನು ನಾವು ಅಲ್ಲಿ ಆರ್ಡರ್ ಮಾಡಿದ್ರೆ ಎಕ್ಸ್ಟ್ರಾ ಮಾಡ್ಕೊಡ್ತಾರ. ಊಟ ಮಾಡೋಣ. ಈ ಹಸಿ ಬೆಣ್ಣಿನ ಹಿಂಗೆ ರೊಟ್ಟಿಗೆಲ್ಲ ಸೌರಿ ಯಾವ್ದಾದ್ರು ಒಂದು ಪಲ್ಯನ ಹಿಂಗ ಹಚ್ಕೊಂಡು ಇವನ ಉತ್ತರ ಕರ್ನಾಟಕದ ಮದುವೆಗೂ ಕೂಡ ಇಷ್ಟೊಂದು ವೆರೈಟಿ ಯಾರು ಮಾಡಂಗಿಲ್ರಿ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಮಾಡ್ತಾರ. ಇಲ್ಲಿ ಊಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸಮಾಧಾನದಿಂದ ಕುತ್ಕೊಂಡು ಊಟ ಮಾಡ್ಬೇಕು. ಊಟ ಮಾಡ್ತೀನಿ. ಕಂಪ್ಲೀಟ್ ಮೆನ್ಯೂ. ನಮ್ಮ ಉತ್ತರ ಕರ್ನಾಟಕದಾಗ ಮದುವೆ ಮಾಡಿದ್ರು ಕೂಡ ಇಷ್ಟೊಂದು ವೆರೈಟಿ ಕೊಡಂಗಿಲ್ರಿ. ಅಷ್ಟೊಂದು ವೆರೈಟಿ ಇಲ್ಲಿ ಕೊಡ್ತಾರ. ಯಾವುದಕ್ಕೂ ಲಿಮಿಟೇಷನ್ ಇಲ್ಲ. ಮೇನ್ ಮೆನ್ಯೂ ಒಳಗಡೆ ಈ ಹೋಳಿಗೆ, ರೊಟ್ಟಿ ತುಪ್ಪ, ರೊಟ್ಟಿ ಮುಟ್ಟಿಗೆ ಆ ಥರದ್ದೆಲ್ಲ ತೊಗೊಂಡ್ರೆ ಸ್ವಲ್ಪ ಅಡಿಷನಲ್. ಇದು ರೊಟ್ಟಿ ಮುಟ್ಟಿಗೆ ಆಗಲೇ ನಾವು ಮಾಡಿ ತೋರಿಸಿದ್ನಲ್ಲ ಅದು. ಇದನ್ನ ಒಂದು 2 ತಿಂದ್ಬಿಟ್ರೆ ಅವತ್ತಿಂದ ಊಟ ಸಂಪು ಹಂಗಿರ್ತೈತಿ. ಸೂಪು ಬೇಕಂದ್ರೆ ಏನ್ ಬೇಕು ಕೇಳ್ತೀನಿ. ನೋಡ್ರಿ, ಎಲ್ಲ 4 ಥರದ ಚಟ್ನಿ ಹಾಕೊಂಡೇನ್ರಿ. ಮೊಸರು ಐತಿ, ಐತ್ರಿ ಹಾಕೋತೀನಿ. ಅಲ್ಲ ಬೇಕು, ನಾನೇ ಕರಿತೀನಿ ಬೇಕಾದ್ರೆ. ಹೋಳಿಗೆ ಬಹಳ ಬಿಸಿ ಬಿಸಿ ಹೋಳಿಗೆ, ತುಪ್ಪ, ಡೆಲಿಷಿಯಸ್. ಬೆಣ್ಣೆ ಸಿಗುತ್ತೆ, ಸಫಿಶಿಯಂಟ್ ಆಗಿ ಕೊಡ್ತಾರೆ. ಸಮಾಧಾನದಿಂದ ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಆಮೇಲೆ 2 ಗಂಟೆಯಿಂದ 4 ಗಂಟೆ ಒಳಗಡೆ ಜನ ಬಾಳ ಬರ್ತಾರ, ರಶ್ ಆಕೈತ್ರಿ. ಅವಾಗ ನೀವು ಸ್ವಲ್ಪ ಹೊರಗ ವೇಟ್ ಮಾಡ್ಬೇಕಾಗಿ ಬರ್ಬೋದು. ಅದಕ್ಕೆ ಸಾಧ್ಯ ಆದ್ರೆ ಬೇಗ ಬರ್ರಿ. ಬಂದು ಬಡಿಸ್ತಿರ್ತಾರೆ. ಸಾವಧಾನದಿಂದ ಊಟ ಮಾಡ್ಬೇಕು. ಸ್ವಲ್ಪ ಟೈಮ್ ಜಾಸ್ತಿನ ತಗೋತೈತಿ ಇಲ್ಲಿ ಊಟಕ್ಕೆ. ಆರಾಮಾಗಿ ಊಟ ಮಾಡ್ಬೇಕು. ನಾವೊಮ್ಮೆ ಕಾಶ್ಮೀರಕ್ಕೆ ಹೋಗಿದ್ದೀವ್ರಿ ಟ್ರಿಪ್. ಅಲ್ಲಿ ಒಂದು ಐಟಮ್ಗೆ 2,500 ಕೊಟ್ಟು ಆರ್ಡರ್ ಮಾಡಿದ್ವಿ. ತಂದು ಕೊಟ್ರ ಐಟಮ್ನ. ಆಮೇಲೆ ಅವ್ರಿಗೆ ಹೇಳಿದ್ವಿ ನಾವು 4 ಜನ ಇದಾವ್ರಿ ಬಡಸ್ರಿ ಅಂದಿದ್ದಕ್ಕೆ ಅವ್ನ ಏನ್ ಹೇಳ್ದ ಅಂದ್ರ, ನೀವು ರೊಕ್ಕ ಕೊಟ್ಟಿದ್ದ ಊಟಕ್ಕ ನಾನು ಬಡ್ಸೋಕಲ್ಲ ಅಂತ ಅಂದ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ಇಲ್ಲಿ ಎಂಪ್ಲಾಯಿಗಳು ನಾವ್ ಎಷ್ಟು ಸರಿ ಕರೆದು ಏನು ಕೇಳಿದ್ರು ಬೇಜಾರ್ ಮಾಡ್ಕೊಳ್ಳದಂಗ ಬಡಿಸ್ತಾರೆ. ಅದಕ್ಕೆ ಅವ್ರ ಜೊತೆ ನಮ್ಮ ಮಾತು ಕೂಡ ಅಷ್ಟ ಸೌಮ್ಯದಿಂದ ಇರ್ಬೇಕಾಕೆ. ಯಾರು ಮಾಡಲ್ಲ, ಮಾಡಬಾರ್ದು ಅನ್ನೋದು ಒಂದು ಕಳಕಳಿ ಅಷ್ಟ. ಆಮೇಲೆ ನಾವು ದೇಶದ ರೈತರನ್ನ ಗೌರವಿಸ್ಬೇಕು ಅನ್ನೋದಾದ್ರೆ ತಟ್ಟೆಯಲ್ಲಿ ಒಂದಗಳು ಕೂಡ ಅನ್ನನ ಬಿಡಬಾರ್ದು, ವೇಸ್ಟ್ ಮಾಡಬಾರ್ದು. ನಮ್ಮ ಹೊಟ್ಟೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟ ಮಾಡೋಣ. ಲಾಸ್ಟ್ನಾಗ 2 ತರದ ಅನ್ನ ಕೊಡ್ತಾರೆ. ಒಂದು ಗೀ ರೈಸ್ ತರ ಇರ್ತೈತಿ, ಇನ್ನೊಂದು ವೈಟ್ ರೈಸ್ ತರ ಇರ್ತೈತಿ. ನೀವು ಯಾವ್ದು ಬೇಕಾದ್ರೂ ಹಾಕೊಂಡು ಅದು ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ರೊಟ್ಟಿ ಮುಟ್ಟಿಗೆ ಹೋಳಿಗೆ ಈ ತರ ಮಾಡಿದ್ರೆ ಅದು ಎಕ್ಸ್ಟ್ರಾ ಮೆನ್ಯೂದ್ ಏನಿರ್ತೈತಿ ಅದನ್ನ ಅನ್ಲಿಮಿಟೆಡ್ ಆಗಿ ಅವರು ಕೊಡ್ತಾರೆ. ಇದು ನೋಡ್ರಿ ನಂದು ಊಟದ ಎಲೆ. 2 ಕ್ಯಾರೆಟ್ ಪೀಸ್ ಅವ್ನ ಆಮೇಲೆ ತಗೋತೀನಿ. ಇದು ಉಪ್ಪಿನಕಾಯಿ ನಾನ್ ತಿನ್ನಲ್ಲ, ನಿಮಗ್ ಮೆನ್ಯೂಗಿರ್ಲಿ ಅಂತ ಹಾಕ್ಸಿದ್ದೆ. ಬಟ್ ನಾನೆಲ್ಲೂ ಉಪ್ಪಿನಕಾಯಿ ಹಾಕ್ಸ್ಕೊಂಡು ತಿನ್ನಲ್ಲ. ಇದಿಷ್ಟು ನಂದು ಊಟ. ಎಲ್ಲ ಊಟ ಆದ್ಮೇಲೆ ಫೈನಲ್ ಐಟಮ್ ಒಂದು ಬಾಕಿ ಇರ್ತಾರೆ, ತೋರಿಸ್ತೀನಿ. ಬಿಲ್ ಕೊಡ್ರಿ. ಆಮೇಲೆ ಊಟ ಆದ್ಮೇಲೆ ಸಿಗೋ ಇನ್ನೊಂದು ವಿಶೇಷ ಅಂತಂದ್ರೆ ಬಾಳೆಹಣ್ಣು ಬೀಡ. ಇದು ಕಾಂಪ್ಲಿಮೆಂಟ್ರಿ. ಇದಕ್ಕೇನು ದುಡ್ಡು ಕೊಡೋ, ಇದು ಎಲ್ಲ ಬಿಲ್ನಾಗ ಆ್ಯಡ್ ಆಗಿ ಬಂದಿರ್ತೈತ್ರಿ.
ಇದನ್ನ ನಾವು ತಗೋಬಹುದು. ಬಾಳೆಹಣ್ಣು ಎಕ್ಸ್ಟ್ರಾ ಬೇಕಾದ್ರೂ ಕೊಡ್ತಾರೆ, ಹಂಗಂತ ಎರ ಬಿರಿ ತಿನ್ನಕ್ ಹೋಗ್ಬೇಡ್ರಿ, ಎಷ್ಟು ಬೇಕು ಅಷ್ಟು. ಸೊ ಫೈನಲ್ ಆಗಿ ಹೇಳೋದು ಇಷ್ಟ ರೀ, ಊಟ ಹೊಟ್ಟಿನೂ ತುಂಬತೈತಿ, ತೃಪ್ತಿನೂ ಅನಿಸ್ತೈತಿ. ಹಿಂಗಾಗಿ ಟು ಫ್ರ್ಯಾಂಕ್ ನಾನು ಯಾರ ಜೊತೆನೂ ಯಾರನ್ನು ಕಂಪೇರ್ ಮಾಡಲ್ಲ. ಸುತ್ತಮುತ್ತಲು ಇರುವಂತ ಖಾನಾವಳಿಯಾಗೂ ಊಟ ಮಾಡೀನಿ, ಬಟ್ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಇಲ್ಲ. ಆಮೇಲೆ ಇವರು ಪಬ್ಲಿಸಿಟಿ ಮಾಡಿಸ್ತಿಲ್ಲ ಯಾರಿಗೂ. ಯಾಕೆ ಅಂತಂದ್ರೆ ನಮ್ಗೇನು ಮೌತ್ ಟು ಮೌತ್ ಕಾಂಪ್ಲಿಮೆಂಟ್ರಿ ಐತ್ರಿ, ಅದ ಸಾಕು ನಮಗ. ನಾವೆಲ್ಲೂ ದುಡ್ಡು ಕೊಟ್ಟು ಏನು ಮಾಡಕ್ ಹೋಗಲ್ಲ ಅಂದ್ರೆ ವರ್ತ್, ರಿಯಲಿ ವರ್ತ್. ಆಮೇಲೆ ಫೈನಲ್ ಆಗಿ ಅಫ್ಕೋರ್ಸ್ ನಿಮ್ಗೆ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ, ಇಷ್ಟೆಲ್ಲ ಊಟಕ್ಕೆ ಎಷ್ಟು ಖರ್ಚಾಯ್ತು ಅಂತ, ಅದನ್ನು ಹೇಳ್ತೀನಿ ನಿಮಗೆ. ಬಿಲ್ಲು ಕೊಟ್ಟಾರ್ರಿ, ವರ್ತ್. ಅವ್ರು ಕೊಡೋ ಊಟಕ್ಕೆ ನಾನ್ ಕೊಡ್ತಿರ್ತಕ್ಕಂತ ಬಿಲ್ ಆಸ್ ಅ ಯೂಟ್ಯೂಬರ್ ಆಗಿ 4 ಕಡೆ ಎಲ್ಲ ಸುತ್ತಾಡಿ ಬೇರೆ ಕಡೆ ಎಲ್ಲ ನೋಡ್ಕೊಂಡ್ ಬಂದು ಉಂಡು ಅದರ ಅನುಭವಕ್ಕೂ ಮತ್ತೆ ಇಲ್ಲಿನ ಊಟದ ಅನುಭವಕ್ಕೂ ಹೇಳೋದಾದ್ರ, ಈಗ ನಾನು ಈಗ ಊಟ ಮಾಡಿದ್ದಕ್ಕೆ ಬಿಲ್ ಪೇ ಮಾಡ್ತಾ ಇದ್ದೀನಿ, ಅದ್ರ ಕ್ವಾಲಿಟಿ ಮುಂದ ಇದೇನು ಅಲ್ಲ. ಸೊ ವರ್ತ್. ಇನ್ ಡೀಟೇಲ್ ಆಗಿ ಯಾವ್ಯಾವಕ್ಕೆ ಎಷ್ಟೆಷ್ಟು ರೇಟ್ ಅನ್ನೋದನ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊರಿ. ಹೋಟೆಲ್ ಕಾಂಟ್ಯಾಕ್ಟ್ ಡೀಟೇಲ್ ಹಾಕಿರ್ತೀನಿ. ಅವ್ರಿಗೆ ಏನಾರು ಬೇಕಾದ್ರೆ ಕ್ಯಾಟ್ರಿಂಗ್ ಕೊಡ್ತೀರೇನ್ರಿ? ಕ್ಯಾಟ್ರಿಂಗ್ ಫೆಸಿಲಿಟಿ ಇದಂತ. ಸರಿ, ವಿಸಿಟ್ ಮಾಡ್ರಿ, ನೀವು ಊಟ ಮಾಡಿ, ನಿಮಗ್ ಸಂತೃಪ್ತಿ ಆದ್ರೆ ಬೇಕಾದ್ರೆ ಅವ್ರ ಕ್ಯಾಟ್ರಿಂಗ್ ಹೇಳ್ರಿ. ನಾವು ಮೊದ್ಲು ನಮ್ಮ ಆತ್ಮಲಿಂಗ ತೃಪ್ತಿ ಆದ್ಮೇಲೆ ಮಿಕ್ಕಿರೋ ವಿಚಾರ. ಆಮೇಲೆ ಹೋಟೆಲ್ನಾಗ್ರಿ ಊಟ ಅಂತೂ ಹೆವಿ ಆಕೈತಿ. ಯಾರಾದ್ರೂ ಇಷ್ಟು ಹೆವಿ ಊಟ ಬೇಡ ನಮಗ, ನಾವೇನಾದ್ರೂ ನೈಟ್ ಎಲ್ಲ ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಇದ್ರ ಅವ್ರಿಗೊಂದು ಅವಕಾಶ ಕೊಟ್ಟಾರ. ಪ್ಲೇಟ್ ಲೆಕ್ಕದಾಗ ಒಂದು ಮಿನಿ ಮಿಲ್ ಅಂತೇಳಿ ಆ ವ್ಯವಸ್ಥೆನೂ ಇಟ್ಟಾರ. ಅದು ಸಾಯಂಕಾಲ 6ರಿಂದ ರಾತ್ರಿ 11ರ ಒಳಗೆ ಇರ್ತೈತಿ. ನೀವು ಅದನ್ನ ಕೂಡ ಟೇಸ್ಟ್ ಮಾಡ್ಬೋದು. ರಾತ್ರಿ ಜರ್ನಿ ಮಾಡೋರಿಗೆ ಸ್ವಲ್ಪ ಲೈಟ್ ಆಗ್ಬೇಕು ಅಂದ್ರೆ ಮಾಡ್ಕೊಡ್ತಾರೆ. ಈಗ ರವಿ ಅವರು, ಈಗ ಬರೀ ಹೋಟೆಲ್ ಅಷ್ಟೇ ಇತ್ತು, ಏನಾದ್ರು ಸ್ಪೆಷಲ್ ಒಕೇಶನ್ ಗೆ ಏನಾದ್ರು ಕಾರ್ಯಕ್ರಮಗಳ ವ್ಯವಸ್ಥೆ ಐತಿರ್ಲ ಸರ್? ಒಂದು ಫ್ಯಾಮಿಲಿ ಅಂತ ಬಂದ್ರೆ ಒಂದು 10-12 ಜನಕ್ಕೆ ಒಂದು ಸ್ಪೆಷಲ್ ರೂಮ್ ಇದೆ. ನೋಡ್ತೀರಾ? ಬನ್ನಿ ಸರ್, ನೋಡ್ರಿಪ್ಪ, ಫ್ಯಾಮಿಲಿ ಕರ್ಕೊಂಡ್ ಬಂದ್ರ ಒಂದು ಔಟಿಂಗ್ ಅದಕ್ಕೂ ಒಂದು ಸ್ಪೆಷಲ್ ರೂಮ್ ಐತಂತ ಇದೆ ಸರ್. ಹಾ ಸರ್, ಫ್ಯಾಮಿಲಿ ಅಂತ ಬಂದ್ರೆ ಸರ್ ಒಂದು 10-12 ಜನ ಸರ್, ಮಸ್ತ್ ಆಗತ್ರಿ ಊಟ. ಏನ್ ಡಿಸ್ಟರ್ಬೆನ್ಸ್ ಏನಿಲ್ಲ, AC ಇದೆ, ವಿಐಪಿಗಳು ಎಸ್ ಸರ್, ವಿಐಪಿಗಳು ಫ್ಯಾಮಿಲಿ ಮಿನಿಸ್ಟರ್ಸ್ ಬಂದಾಗ ಎಲ್ಲ ಇಲ್ಲಿ ಕೂತ್ಕೋತಾರೆ. ಏನ್ರ ಪಾರ್ಟಿ ಗಿರ್ಟಿ ಮಾಡಕ ಅಥವಾ ಸೆಲೆಬ್ರೇಷನ್ ಏನ್ರ ವ್ಯವಸ್ಥೆ ಇದೆ ಸರ್. 50 ಜನ ಕೂತ್ಕೋಂತ ಒಂದು ಬೋರ್ಡ್ ರೂಮ್ ಇದೆ, ಮಸ್ತ್ ಐತೆ ಸರ್. ಬನ್ನಿ ಸರ್. ಏನಾದ್ರು ಮನ್ಯಾಗ ಏನಾದ್ರು ಸೆಲೆಬ್ರೇಷನ್ ಇದ್ರ ಅದಕ್ಕೂ ಒಂದು ವ್ಯವಸ್ಥೆ ಐತಂತ. ಇಲ್ಲೇ ಒಂದು ರೂಮ್ ತೋರ್ಸಾತಾರ, ಬರ್ರಿ ನೋಡೋಣ. ಇದೆ ಸರ್ ಬೋರ್ಡ್ ರೂಮ್ ಅಂತ. ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ಆಮೇಲೆ ಎಂಗೇಜ್ಮೆಂಟ್, ಮನೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗಳು, ಆಮೇಲೆ ಒಂದ್ 40-50 ಜನ ಆಫೀಸರ್ಸ್ಗಳು, ಯಾವ್ದಾದ್ರು ಕಂಪ್ನಿ ಇರ್ಲಿ, ಯಾವ್ದಾದ್ರು ಇಂಡಸ್ಟ್ರಿಯಿಂದ ಬರ್ತಾ ಇರ್ತಾರೆ ಸರ್ ಊಟಕ್ಕೆ. ಎಲ್ರು ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ಸರ್. 50 ಜನ ಕೂತ್ಕೊಂಡು ಊಟ ಮಾಡ್ಬೋದು ಸರ್. ಮಸ್ತ್ ಇರುತ್ತೆ. ಯು ಶೇಪ್ ಅಲ್ಲಿ ಕೂತ್ಕೊಂಡ್ರೆ ಯು ಶೇಪ್ ಅಲ್ಲಿ ಕೂತ್ಕೋಬಹುದು. ಆಮೇಲೆ ಮೀಟಿಂಗ್ಸ್ ಗಳು ಆಗುತ್ತೆ ಸರ್, ಎಲ್ಲ ಕಂಪ್ನಿಗಳದ್ದು ಮೀಟಿಂಗ್ಸ್ ಆಗುತ್ತೆ. ನೀವು ಅರೇಂಜ್ ಮಾಡ್ಕೊಡ್ತೀರಾ? ನಾವೇ ಅರೇಂಜ್ ಮಾಡ್ಕೊಡ್ತೀವಿ ಸರ್, ವಿತ್ ಡೆಕೋರೇಷನ್ ಕೊಡ್ತೀವಿ. ಅವ್ರಿಗೆ ಯಾವ ತರ ಒಂದು ಡೆಕೋರೇಷನ್ ಬೇಕೋ, ಸೊ ಅವ್ರಿಗೆ ನಾವು ವಾಟ್ಸ್ಆಪ್ ಮುಖಾಂತರ ಒಂದು ಕಳಿಸ್ತೀವಿ ಡೆಕೋರೇಷನ್ಗಳು, ಈ ತರ ಬೇಕಾ ಅಂತ. ಸೊ ಅವ್ರು ಒಂದು ಸೆಲೆಕ್ಟ್ ಮಾಡಿ ನಮ್ಗೆ ಹೇಳಿದ್ರೆ ಆ ತರ ಎಲ್ಲ ವಿತ್ ಡೆಕೋರೇಷನ್ ಕೊಡ್ತೀವಿ. ನೀವು ನಿಮ್ಗೆ ಯಾವಾಗ ಹೇಳಬೇಕಿದ್ನಲ್ಲ? ಒಂದು 2 ಡೇಸ್ ಮೊದಲು ಹೇಳಿದ್ರೆ ಸಾಕು ಸರ್, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತೀವಿ ನಾವೇ. ಇದಿಷ್ಟು ಜಗದ್ಗುರು ಬಸವೇಶ್ವರ ರೆಸ್ಟೋರೆಂಟ್, ನೆನಪಿಟ್ಕೋರಿ, ಜಗದ್ಗುರು ಬಸವೇಶ್ವರ ರೆಸ್ಟೋರೆಂಟ್. ಲೊಕೇಶನ್ ನಿಮ್ಗೆ ಅಡ್ರೆಸ್ ಅಂತೂ ನನಗೂ ಹೇಳಕ್ ಬರೋಂಗಿಲ್ಲ, ಹೇಳಿದ್ರು ಗೊತ್ತಾಗಿಲ್ಲ. ಲೊಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿನಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿನಿ, ಮತ್ತ ಏನೇನ್ ಐಟಮ್ಗಳು ಸಿಗ್ತಾವೋ, ಏನೇನ್ ರೇಟ್ ಐತಿ ಅಂತಾನು ಹಾಕಿನಿ. ಬೇಕಾದಾಗ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ರಿ. ಮತ್ತೆ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಮಾಲಕರ್ರಿ ನಮ್ನ ಮಕ್ಕಳ ತರ ನೋಡ್ಕೊಂಡ್ರಿ. ಇಲ್ಲಿ ಬಂದಂತ ಫ್ಯಾಮಿಲಿಗಳಿಗೆ ರೂಮು, ಅವ್ರಿಗೆ ಹಾಸ್ಪಿಟಲ್ ಚಾರ್ಜು, ರೀಚಾರ್ಜು, ನಾವು ಹಾಕೊಂಡಿರೋ ಚಪ್ಪಲಿ ಹಿಡ್ಕೊಂಡು ಪ್ರತಿ ನಮ್ಮ ಮೈ ಮೇಲೆ ಅದಾವ್ರೆಲ್ಲ ಬಟ್ಟೆ ಹಿಡ್ಕೊಂಡು ಎಲ್ಲ ಅವರೇ ಮಾಡ್ತಾ ಇರೋದು. ನನ್ನ ಮೊಬೈಲ್ ಆಗ್ಲಿ, ನನ್ನ ನಿತ್ಯ ಜೀವನದ ವಸ್ತುಗಳು ಎಲ್ಲ ಪ್ರತಿಯೊಂದು ಎಲ್ಲ ಅವ್ರದೇ. ಆಮೇಲೆ ಬಂದಂತ ಈ ಫ್ಯಾಮಿಲಿಗಳು ಮಕ್ಕಳಿಗೆ ಸ್ಕೂಲ್ ಫೀಸು ಎಲ್ಲ ಅವರೇ ಕಟ್ತಾರೆ ಸರ್. ಎಂಪ್ಲಾಯ್ಸ್ಗಳು ಮಕ್ಕಳದು ಸರ್ ಅವರೇ ಒಂದು ಫೀಸ್ ಕಟ್ತಾ ಇರೋದು. ಬಹಳ ಇಂತ ಮಾಲಕರು ಸಿಗೋದು ನಮ್ಗೆ ವಿರಳ್ರಿ. ಆಮೇಲೆ ಎಲ್ಲಾ ಮಾಲಕರು ಹಂಗ ಅಲ್ರಿ, ಇವರು ಸ್ಪೆಷಲ್ ರೀ. ತಮ್ಮ ಬಂದಂತ ಇಲ್ಲಿ ಹುಡುಗರು ಏನಿದಾರಲ್ರಿ, ಎಲ್ಲಾ ಸರ್ವಿಸ್ ಎಲ್ಲ ಮಾಡ್ತಾರಲ್ಲ, ಇವ್ರದೊಂದು ಬೆಳವಣಿಗೆ ಕಾಣ್ತಾರ್ರಿ ಅವ್ರು. ನೀವೊಂದು ಬೆಳವಣಿಗೆ ಆಗ್ಬೇಕು, ನಿಮ್ಮೊಂದು ದೊಡ್ಡ ಬೆಳವಣಿಗೆ ಆಗ್ಬೇಕು, ನೀವು ಬೆಳಿಬೇಕು ಜೀವನದಾಗ ಅಂತ ಹೇಳಿ ಬಹಳ ಸಪೋರ್ಟ್ ಮಾಡ್ತಾರ ಸರ್. ಇವ್ರು ನೌಕರಿಗಾಗ್ಲಿ ಬಂದಂತ ಹುಡುಗರು ನೀ ಬರೀ ಇಲ್ಲೇ ಇಟ್ಕೋಬೇಕನ್ನೋ ಸ್ವಾರ್ಥ ಇಲ್ಲ ಅವ್ರು. ನೀ ನೌಕರಿ ಮಾಡ್ತೀಯ, ಜಾಬ್ ಮಾಡ್ತೀಯ, ಓದ್ತೀಯ, ಪಾರ್ಟ್ ಟೈಮ್ ಮಾಡು, ಓದು, ಬಹಳ ಸಪೋರ್ಟ್ ಮಾಡ್ತಾರೆ ಸರ್.
ಇವ್ರು ಇಂಥ ಮಾಲಕರು ಸಿಗೋದು ವಿರಳ ಸರ್ ನಮ್ಗ. ಎಲ್ಲಿರ್ತಾರ ನಿಮ್ಮ ಮಾಲಕ್? ಇಲ್ಲ ಆ ಕಡೆ ಅಂಗಡಿಯಲ್ಲಿ ಇರ್ತಾರೆ, ಈ ಕಡೆನೂ ಇರ್ತಾರ್ರಿ. ಮೂಲ ಯಾವ್ದು ಅವ್ರು? ಮೂಲ ಬಾಗಲಕೋಟೆ ಸರ್. ಅವ್ರಿಗೆ ಹೇಳ್ಬಿಡ್ರಿ ಬಾಗಲಕೋಟೆಗೆ ಅವ್ರು ನಮ್ ಸಿಗ್ತೇವೆ ಅಂತ ಹೇಳಿ. ಅಲ್ಲಿ ಹೋಗೋಣ. ಸರಿ ರವಿ ಅವರೇ, ಥ್ಯಾಂಕ್ ಯು. ಎಸ್ ಸರ್, ನಮಸ್ತೆ. ಇವತ್ತಿಂದ ಊಟ ರೀ ಸಂಪಾತ. ಒಂದ ಮಾತನಾಗ ಹೇಳ್ತಂದ್ರೆ ನಮಗ್ ಸಂಪಾತ ಒಳ್ಳೆ ಫ್ಯಾಮಿಲಿ ಏನು ಅಟ್ಮಾಸ್ಫಿಯರ್ ಅಂತ ಕರಿತೀವಲ್ರಿ, ವಾತಾವರಣ ಹಂಗಿತ್ತ. ಯಾರು ಪಾಪ ಎಷ್ಟು ಕೇಳಿದ್ರು ಏನು ಕೇಳಿದ್ರು ಬೇಜಾರು ಮಾಡ್ಕೊಳ್ಳಾರ್ದಂಗ ಊಟ ಬಡಿಸಿ ಹೊಟ್ಟಿ ತುಂಬಿಸಿ ಕಳಿಸ್ಯಾರ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ಇಂಥದ್ದೊಂದು ಇನ್ನೊಂದು ವಿಡಿಯೋ ಹುಡುಕೊಂಡ ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ. ಕುಲ್ಫಿ.